ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನಿಸ್ ಕ್ರೀಡಾಪಟು ಕೆಪಿ ಶಿಲ್ಪಾ ಜೊತೆಗೆ ಸಂವಾದ. ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅಪರೂಪದ ಕ್ರೀಡಾ ಸಾಧಕಿ. ಅವರೇ ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನಿಸ್ ಕ್ರೀಡಾಪಟು ಕೆಪಿ ಶಿಲ್ಪಾ ಅವರು. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಚಿನ್ನ, ಬೆಳ್ಳಿ, ಕಂಚಿನ ಪದಕವನ್ನು ಪಡೆದಿದ್ದಾರೆ. ಬನ್ನಿ ಅವರ ಕ್ರೀಡಾ ಸಾಧನೆಯ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಫಾರ್ ಮೀ. ಶಿಲ್ಪಾ ಅವರೇ, ಈ ಗಾಲಿ ಕುರ್ಚಿಯಲ್ಲಿ ಕುಳಿತೆ ಟೆನಿಸ್ ರಾಕೆಟ್ ಬೀಸಿ ಭಾರತಕ್ಕೆ ಪದಕಗಳನ್ನ ತೆಗೆದುಕೊಂಡು ಬಂದಿದ್ದೀರಿ. ಇದು ದೇಶಕ್ಕೆ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ನಿಮ್ಮ ಮುಖದ ಮಂದಹಾಸವನ್ನ ಗಮನಿಸಿದ್ರೆ ನಿಮ್ಮಲ್ಲಿಯ ಆತ್ಮವಿಶ್ವಾಸದ ಆಳವನ್ನ ಅಳೆಯಬಹುದು. ಥ್ಯಾಂಕ್ ಯು ಸೋ ಮಚ್. ಹೌದು ಮ್ಯಾಮ್, ತುಂಬಾ ಕಡೆ ತುಂಬಾ ಜನ ನನ್ನನ್ನು ನೋಡಿದ್ರೆ ಹಾಗೆ ಹೇಳ್ತಾರೆ. ಶಿಲ್ಪಾ ಅವರೇ, ನಿಮಗೆ ಈ ಗಾಲಿಯ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಏನು? ಅಂದ್ರೆ ಎಷ್ಟನೇ ವಯಸ್ಸಿನಲ್ಲಿ ನಿಮ್ಮ ಎರಡೂ ಕಾಲಿನ ಸ್ವಾಧೀನವನ್ನ ಕಳ್ಕೊಂಡ್ರಿ? ಹಾಗೆ ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನಾನು 1 year ಬೇಬಿ ಇರುವಾಗ ಜ್ವರ ಬಂತಂತೆ. ಜ್ವರದಿಂದ ಪೋಲಿಯೋ ಅಟ್ಯಾಕ್ ಆಗಿದೆ. ಎಷ್ಟೊಂದ್ ಕಡೆ ಟ್ರೀಟ್ಮೆಂಟು, ಚಿಕಿತ್ಸೆ ಎಲ್ಲ ಕೊಡ್ಸಿದ್ದಾರೆ, ಬಟ್ ಏನು ಯೂಸ್ ಆಗ್ಲಿಲ್ಲ. ಅಂಡ್ 2 ಕಾಲು ಪೋಲಿಯೋ ಆಗಿದೆ. ಸೊ ನಾನು ಕ್ಯಾಲಿಫರ್ ಹಾಕೊಂಡು ಕ್ರಚಸ್ ಇಟ್ಕೊಂಡು ವಾಕ್ ಮಾಡ್ತೀನಿ. ನನ್ನ ಫ್ಯಾಮಿಲಿನಲ್ಲಿ ಇದೇ ತರ ಆಗಿರೋದು ನಾನೇ ಫಸ್ಟ್. ಸೊ ಅದು ಒಂಥರ ಎಲ್ಲರಿಗೂ ಶಾಕಿಂಗ್ ವಿಷಯನೇ. ನಾನು ಮಂಡ್ಯ ಅನ್ನೋ ಕಾಡ್ಕೊತ್ನಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ನನ್ನ ಎಜುಕೇಶನ್ ಎಲ್ಲ ಆಗಿದ್ದೆಲ್ಲ ಅಲ್ಲೇ, ಸ್ಕೂಲು ಪಿಕಪ್ ಡ್ರಾಪ್ ಮಾಡ್ತಾ ಇದ್ರು. ನನಗೆ PU ಮುಗಿಸ್ಕೊಂಡ್ಮೇಲೆ ಮತ್ತೆ ನನಗೆ ಕಾಲೇಜ್ ಆಪ್ಷನ್ ಬಂದು ಬೇರೆ ಕಡೆ ಇದ್ದಿದ್ರಿಂದ ತುಂಬಾ ಕಷ್ಟ ಆಗತ್ತೆ ಓಡಾಡ್ಲಿಕ್ಕೆ ಅಂತ ಡಿಪೆಂಡ್ ಆಗ್ಬಾರ್ದು ಯಾರ ಮೇಲೂ. ಎಲ್ಲಾದ್ರೂ ಹೋಗಿ ನಾನು ಬೆಂಗಳೂರು ಕಡೆ ಹೋಗಿ ಕೆಲ್ಸಕ್ಕಂತ ಸೇರ್ಕೊಂಡು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗ್ಬೇಕಂತ ಹೇಳಿ ನನಗೆ ಇತ್ತು. ಸೊ ನಾನು 2010 ನಾನು ಬೆಂಗಳೂರಿಗೆ ಬಂದೆ. ಸೊ ಕ್ಯಾಲಿಫರ್ ಹಾಕೊಳಕ್ಕಂತ. ಆ ಟೈಮಲ್ಲಿ ನಂಗೆ ಸಂದೇಶ್ ಅವ್ರು ಸಿಕ್ಬಿಟ್ಟು ವೀಲ್ಚೇರ್ ಟೆನ್ನಿಸ್ ನ ರೆಫರ್ ಮಾಡಿದ್ರು. ಶಿಲ್ಪಾ ಅವರೇ, ನೀವ್ ಹೇಳಿದ್ರಿ ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದವರು ಅಂತ. ನಿಮ್ಮ ತಂದೆ ತಾಯಿಯವರ ಕುರಿತಾಗಿ ಹೇಳಿ. ನನ್ನ ತಂದೆ ಪುಟ್ಟರಾಜು ಮತ್ತೆ ತಾಯಿ ಜಯಮ್ಮ. ನಮ್ಮ ತಂದೆ ಬಂದು ಅಗ್ರಿಕಲ್ಚರ್ ಮಾಡ್ತಾರೆ, ಅಮ್ಮ ಬಂದು ಮನೆಯಲ್ಲೇ ಇರ್ತಾರೆ. ಸೊ ನನಗೆ 2 ಬ್ರದರ್ಸ್ ಇದ್ದಾರೆ, ನಾನೊಬ್ಳೆ ಮಗಳು. ನನಗೆ ಸ್ಕೂಲ್ಗೆಲ್ಲ ಅವರೇ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಎಜುಕೇಶನ್ ಕೊಡ್ಸ್ಬೇಕಂತ ಮಾಡಿದ್ರು. ನಂಗೆ ಅಷ್ಟೊಂದು ಎಜುಕೇಶನ್ ಅಲ್ಲೆಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ. ಬ್ಯಾಂಗ್ಳೂರ್ಗೆ ಬಂದ ಮೇಲೆ ನನಗೆ ಟೆನ್ನಿಸ್ ರೆಫರ್ ಮಾಡಿದಾಗ, ಟೆನ್ನಿಸ್ಗೆ ಹೋದಾಗ ನನಗೆ ಅದೇ ಇಂಟ್ರೆಸ್ಟ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಬಂದೆ. 2010 ಅವ್ರು ಹೇಳಿದ್ರು ನನಗೆ ನ್ಯಾಷನಲ್ ಆರ್ಗನೈಸ್ ಮಾಡ್ತಾ ಇದೀವಿ, KWTA ಕರ್ನಾಟಕ ವೀಲ್ಚೇರ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಕಡೆಯಿಂದ KSLT ವೀಲ್ಚೇರ್ ಇದ್ ಮಾಡ್ತಾ ಇದೀವಿ, ಬನ್ನಿ ಅಂತ ಹೇಳಿ ನನಗೆ ಒಂದು ಮಾಹಿತಿ ಕೊಟ್ರು ಸಂದೇಶ್ ಅವರು. ನಾನು ಆ ಟೈಮಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಪಾರ್ಟಿಸಿಪೇಟ್ ಮಾಡಿದೆ. ನ್ಯಾಷನಲ್ ಗೇಮ್ ಅಂತ ಆರ್ಗನೈಸ್ ಮಾಡಿದ್ರು, ಅದು ಫಸ್ಟ್ ನ್ಯಾಷನಲ್ ಅಂತ. ಮೆಡಲ್ ಆಯ್ತು, ನನಗೆ ಗೋಲ್ಡ್ ಮೆಡಲ್ ಆಯ್ತು ಅದರಲ್ಲಿ. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡೆ. ಬೇರೆ ಕೆಲ್ಸಕ್ಕೆ ಹೆಂಗಿದ್ರು ಹೋಗ್ಬೇಕಂತ ಬಂದಿದ್ದೆ ಅಲ್ಲ, ಸೊ ಟೆನ್ನಿಸ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಟೆನ್ನಿಸ್ನೇ ಸೆಲೆಕ್ಟ್ ಮಾಡ್ಕೊಂಡೆ. ಹೇಗಿತ್ತು ನಿಮ್ಮ ಬಾಲ್ಯದ ಕುರಿತಾಗಿ ಹೇಳೋದಾದ್ರೆ? ಹೌದು ಮ್ಯಾಮ್, ನನಗೆ 1st ಇಂದ 7th ವರೆಗೂ ನಂಗೆ ಅಷ್ಟೊಂದು ಚೈಲ್ಡ್ಹುಡ್ ಅಲ್ಲ, ಸೊ ಅಷ್ಟೊಂದು ಏನು ಅನ್ನಿಸ್ತಿರ್ಲಿಲ್ಲ ಡಿಸಬಿಲಿಟಿ ಬಗ್ಗೆ. ಸೊ ಆಫ್ಟರ್ 7th 8th 9th 10th ಸೊ ಫೀಲ್ ಆಗ್ತಾ ಇತ್ತು. ಎಲ್ಲಾರು ಹಾಡುವಾಗ ನಂಗೆ ಬೇಜಾರಾಗೋದು, ಅಂಡ್ ಎಲ್ಲಾರು ಪ್ರೇಯರ್ ಮಾಡೋವಾಗ ನಾನು ರೂಮಲ್ಲೇ ಕುತ್ಕೊಬೇಕಿರ್ತಿತ್ತು. ಸೊ ಅದೆಲ್ಲ ಮನ್ಸಿಗೆ ಭಾರ ಅನ್ಸೋದು, ಮತ್ತೆ ತುಂಬಾ ಹರ್ಟ್ ಆಗೋದು, ಏನಂತ. ಆದ್ರೂ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲೆಲ್ಲ. ಮತ್ತೆ ನನ್ಗೆ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಇಂಡೋರ್ ಗೇಮೇ ಕೊಡ್ತಾ ಇದ್ರು, ಕೇರಂ ಬೋರ್ಡ್ ಆಗಿರ್ಬೋದು. ಸೊ ನನ್ ಜೊತೆ ಹಾಡ್ಲಿಕ್ಕೆ ಅಂತ ಒಂದಿಬ್ರು ಬಿಟ್ಟು ಆಡು ಅಂತ ಹೇಳಿ ಕೊಡೋರು, ತುಂಬಾ ಎನ್ಕರೇಜ್ ಮಾಡೋರು ಸ್ಕೂಲ್ಗಳಲ್ಲೆಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಎಲ್ಲಾ ಗೇಮ್ನೂ ಹಾಡಿ, ನಾನು ಹಿಂಗಿದ್ರು ಖೋಖೋ, ಕಲ್ಗೋರ ಮಧ್ಯದಲ್ಲಿ ಇಟ್ಟು ಕಲ್ ತೆಗಿಯೋ ಆಟ ಎಲ್ಲಾ ಆಟ ಪಾರ್ಟಿಸಿಪೇಟ್ ಮಾಡಿದೀನಿ ಮನೆ ಹತ್ರ ಮಕ್ಕಳ ಜೊತೆ. ಶಿಲ್ಪಾ ಅವರೇ, ದೈಹಿಕ ಮತ್ತು ಮಾನಸಿಕವಾಗಿ ಸದೃಢ ಇದ್ದವರೇ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಸೋತು ಕೈಚಲ್ಲಿ ಕುಳಿತುಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ನೀವು ವಿಧಿಗೆ ಸೆಡ್ ಹೊಡೆದು ಸಾಧನೆಯ ಶಿಖರವನ್ನ ಏರಿದ್ರಲ್ಲ, ಅದು ನಿಜಕ್ಕೂ ಶ್ಲಾಘನೀಯ ವಿಷಯ ಅಂತ ಹೇಳ್ಬೋದು. ನಿಮ್ಮೊಳಗಿನ ಆತ್ಮವಿಶ್ವಾಸ ಹೇಗೆ ಜಾಗೃತ ಆಯ್ತು? ಯಾರು ಕಾರಣೀಕರ್ತರೋದಕ್ಕೆ? ಇಲ್ಲ ಮ್ಯಾಮ್, ಆಕ್ಚುಲಿ ನನ್ಗೆ ಹಿಂಗ ಆಯ್ತಂತ ನಾನು ಯಾವತ್ತೂ ಬೇಜಾರ್ ಮಾಡ್ಕೊಂಡಿದ್ದೇ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಆಗೋದು, ಅಯ್ಯೋ ನಡಿಯಕ್ಕಾಗಲ್ಲ, ಇವ್ರು ಆ ತರ ಬಟ್ಟೆ ಹಾಕೋತಾರೆ, ಎಲ್ಲಂದ್ರಲ್ಲಿ ಹೋಗ್ತಾರೆ, ನಾವ್ ಒಂದೇ ಕಡೆ
ಇರಬೇಕು. ಸೊ ಆ ಥರದ್ದೆಲ್ಲ ಫೀಲಿಂಗ್ ಆಗ್ತಾ ಇತ್ತು. ನಾನೇ ಕಾಲ್ ಮೇಲೆ ನಿಂತ್ಕೊಂಡು ಸಾಧನೆ ಮಾಡಬೇಕು ಅನ್ನೋದಿತ್ತಲ್ಲ. ಸೊ ಏನೋ ಗೊತ್ತಿಲ್ಲ, ನನಗೆ ಏನಾದರೂ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಅದು ಆಟೋಮೆಟಿಕ್ ಆಗಿ ಇಲ್ಲ ನನ್ನ ಕೈಲಿ ಆಗುತ್ತೆ, ಅದನ್ನ ಮಾಡ್ತೀನಿ, ನನಗೆ ನಾನೇ ಚಾಲೆಂಜ್ ಆಗಿ ತಗೊಳ್ತಾ ಇದ್ದೆ. ಯಾವ ಕೆಲಸ ಮಾಡಿದ್ರು ಅಷ್ಟೇ, ಟೆನ್ನಿಸ್ ಆದ್ರೂ ಅಷ್ಟೇ, ಮನೆಯಲ್ಲಿ ಕೆಲಸ ಆಗಿರೋದಷ್ಟೇ, ನಂಗೆ ಏನ್ ಬರಲ್ವೋ ಅದನ್ನ ನಾನು ಬರಲ್ಲ ಅಂತ ಒಪ್ಕೊಳ್ಳಲ್ಲ, ಬಿಡ್ತಾ ಇರ್ಲಿಲ್ಲ, ಪ್ರಯತ್ನ ಮಾಡ್ತಿದ್ದೆ. ಸೊ ಅದ್ರಲ್ಲೆಲ್ಲ ಸಕ್ಸಸ್ ನೋಡ್ತಾ ಇದ್ದೆ. ಮತ್ತೆ ನನಗೆ ಎಲ್ಲಾ ಪ್ಯಾರೆಂಟ್ಸ್ ಆಗಿರ್ಬೋದು, ಹೊರಗಡೆ ಫ್ರೆಂಡ್ಸ್ ಗಳಾಗಿರ್ಬೋದು, ಪ್ರತಿಯೊಬ್ರು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಆಗತ್ತೆ ಮಾಡು ಅಂತ. ಹಾಗಾಗಿ ನನಗೆ ತುಂಬಾ ದೃಢ ಅನಿಸ್ತು, ನನ್ನ ಕೈಲಿ ಆಗತ್ತೆ, ಏನೋ ಒಂದು ಮಾಡಕ್ಕಾಗತ್ತೆ ಅಂತ ಹೇಳಿ. ಆಕ್ಚುಲಿ ಇವಾಗ ಯಾರಾದ್ರೂ ಪೇರೆಂಟ್ಸ್ ಗಳು ಮಕ್ಳಿಗೆ ಏನಾದ್ರು ಈ ತರ ಡಿಸಬಿಲಿಟಿ ಅಂದ್ರೆ ನಾನು ತುಂಬಾ ಕಡೆ ಕೇಳಿಸ್ಕೊಂಡಿದೀನಿ, ಹೊರಗಡೆ ಎಲ್ಲೂ ಹೋಗ್ಬೇಡ, ಈ ತರ ನಡ್ಕೊಂಡೋದ್ರೆ ನಮ್ಗೆ ಅವಮಾನ ಆಗತ್ತೆ, ಆ ತರದೆಲ್ಲ ಕೆಲವು ಪೇರೆಂಟ್ಸ್ ಗಳು ಮಾಡಿರ್ತಾರೆ. ನಾನು ಕೇಳಿಸ್ಕೊಂಡಿದೀನಿ ತುಂಬಾ ಕಡೆ. ಲಕ್ಕಿ ನಾನು ಆ ವಿಷಯದಲ್ಲಿ ನನ್ನ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದ ಆ ಟೈಮಲ್ಲಿ, ನಾನು ಸ್ಕೂಲ್ ಡೇಸ್ ಅಲ್ಲೆಲ್ಲ ಸೊ ಎಜುಕೇಟೆಡ್ ಇದ್ದಿದ್ದು. ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲಾರು. ನನ್ನ ತಂದೆ ತಾಯಿ ಎಜುಕೇಟೆಡ್ ಅಲ್ಲ, ಬಟ್ ಹಾಗಾಗಿ ಅವರು ನಂಗೆ ಸಪೋರ್ಟ್, ಇಲ್ಲ ಅವಳು ಏನಾದ್ರು ಮಾಡ್ಲಿ ಅಂತೇಳಿ ಮಾಡ್ತಾ ಇದ್ರು. ಸೊ ನಂಗೆ ಪ್ರತಿಯೊಂದಕ್ಕೂ ನಂಗೆ ಎನ್ಕರೇಜ್ ಮಾಡ್ತಾರೆ. ಇಲ್ಲ ನಿನ್ ಕೈಲಿ ಆಗಲ್ಲ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಮಕ್ಳ ಜೊತೆ ಆಟ ಆಡಿದ್ರೆ ನಿನ್ ಕೈಲಿ ಆಗಲ್ಲ, ಹೋಗ್ಬೇಡ, ಆ ತರದೆಲ್ಲ ಡಿಸ್ಕರೇಜ್ ಮಾಡಿಲ್ಲ ಯಾವತ್ತು. ಶಿಲ್ಪಾ ಅವರೇ, ಟೆನ್ನಿಸ್ ಕ್ರೀಡೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾನು ತಗೊಂಡಿದ್ದೆ ಗೇಮ್, ಆಯ್ಕೆ ಮಾಡ್ಕೊಂಡಿದ್ದೆ ಗೇಮ್ ಟೆನ್ನಿಸ್ ಅಲ್ಲ. ಸೊ ನಾನು ಅದಾದ್ಮೇಲೆ ನಾನು 2010, 11, 12 ಪಾರ್ಟಿಸಿಪೇಟ್ ಮಾಡಿದ್ಮೇಲೆ 13 ಅಲ್ಲಿ ಫ್ರೆಂಡ್ಸ್ ಬೇರೆ ಬೇರೆ ಗೇಮ್ ಕಡೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಕೇಳಿದ್ರು. ಟೆನ್ನಿಸ್ ತುಂಬಾ ಕಷ್ಟ ಇದೆ, ಆಡಕ್ಕಾಗಲ್ಲ, ಇಲ್ ಬಾ ಅಲ್ ಬಾ ಅಂತ. ಸೊ ಅದಾದ್ಮೇಲೆ ಎಲ್ಲೋದ್ರೂ ನನಗೆ ಬ್ಯಾಕ್ ಟೆನ್ನಿಸ್ಗೆ ಸೆಳೆತ ಬರ್ತಾ ಇತ್ತು. ಏನೋ ಗೊತ್ತಿಲ್ಲ ನನಗೆ, ಟೆನ್ನಿಸ್ ಅಂದ್ರೆ ಇವಾಗ್ಲೂ ಅಷ್ಟೇ ನಂಗೆ ಅದೊಂಥರ, ನನ್ಗೆ ಸಮ್ ಟೈಮ್ ಅನ್ಸುತ್ತೆ ಸಾಕಾಗ್ಬಿಟ್ಟಿದೆ ಇದರಿಂದ ಅಂತ. ಬಟ್ ನಾನು ಒಂದು ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಟೆನ್ನಿಸ್ ಗೇಮ್ ನೋಡಿದ್ರೆ ನಂಗೆ ಬಾಡಿನಲ್ಲಿ ಒಂದು ವೈಬ್ರೇಟ್ ಆಗುತ್ತೆ. ನನ್ಗೆ ಗೊತ್ತಿರಲ್ಲ, ನಾನು ಸಮ್ ಟೈಮ್ ಹುಷಾರಿಲ್ಲ ಅಂತ ಒಂದು 4-5 ದಿನ ಲೀವ್ ತಗೊಂಡಿರ್ತೀನಿ. 5ನೇ ದಿನ 6ನೇ ದಿನ ಕೋರ್ಟ್ಗೆ ಹೋಗ್ತೀನಲ್ಲ, ನಂಗೆ ಟೆನ್ನಿಸ್ ಕೋರ್ಟ್ ನೋಡ್ತಿದ್ದಂಗೆ ನನ್ಗೆ ಜ್ವರ ಇತ್ತಾ ಏನಿದ್ರು ನಂಗೆ ಅದೇನೋ ಅನ್ಸಲ್ಲ, ಆಟೋಮೆಟಿಕ್ ಆಗಿ ಒಂದು ಕನೆಕ್ಟ್ ಆಗತ್ತೆ ಬಾಡಿನಲ್ಲಿ, ಆಗತ್ತೆ ನಿನ್ ಕೈಯಲ್ಲಿ ಮಾಡು ಅಂತ. ಆ ಶೆಲ್ತಾ ನನ್ಗೊಂಥರ, ಅದನ್ನ ಹೇಳಕ್ ಆಗಲ್ಲ, ಅದ್ರ ಅನ್ಭೋಗ್ಸಿದೀನಲ್ಲ, ಅದ್ರದ್ದೊಂಥರ ಮಜವಾಗಿರುತ್ತೆ. ಮತ್ತೆ ಡೈನಾಮಿಕ್ ಗೇಮು ನಿಮ್ಗೆ ಗೊತ್ತು, ಮತ್ತೆ ತುಂಬಾ ಬಾಡಿಗೆ ಎಕ್ಸರ್ಸೈಸ್ ಆಗತ್ತೆ. ಡಿಸಬಿಲಿಟಿ ನಿಮ್ಗೆ ಗೊತ್ತು, ತುಂಬಾ ಹೆಲ್ತ್ ಇಶ್ಯೂಸ್ ಆಗತ್ತೆ. ಬಿಫೋರ್ ನಂಗೆ ಹೆಲ್ತ್ ಇಶ್ಯೂ ತುಂಬಾ ಆಗ್ತಾ ಇತ್ತು. ಸೊ ಟೆನ್ನಿಸ್ ಬಂದ್ಮೇಲೆ ವರ್ಕೌಟ್ ಮಾಡ್ತೀನಿ, ಮತ್ತೆ ಟೆನ್ನಿಸ್ ಆಡ್ತೀನಿ. ಆಗಿರೋದ್ರಿಂದ ಬಾಡಿಗೂ ಒಂದು ಒಳ್ಳೆ ಗುಡ್ ಎಕ್ಸರ್ಸೈಸ್ ಆಗುತ್ತೆ. ನಮ್ಗೆ ಪೋಲಿಯೋ ಆಗಿರೋದ್ರಿಂದ ಮೈಂಡ್ ಕೆಲಸ ಕೊಡ್ತೀವಿ. ಈಗ ನಮ್ ಫಾರ್ ಎಕ್ಸಾಂಪಲ್ ಆಡುವಾಗ ಎಲ್ ಶಾಟ್ ಹೊಡಿಬೇಕು, ನೆಕ್ಸ್ಟ್ ಶಾಟ್ ಎಲ್ಲಿ ಹೊಡಿಬೇಕು, ಮೈಂಡ್ ಗೇಮು ಮತ್ತೆ ಫುಲ್ ಬಾಡಿ ಗೇಮ್ ಆಗಿರೋದ್ರಿಂದ ಅದೇನಾಗುತ್ತೆ, ನಮ್ಗೆ ಬೇರೆ ಕಡೆ ತಗೊಂಡೋಗಲ್ಲ ನಮ್ಮನ್ನ. ಮೈಂಡ್ ನ ಬ್ಯಾಡ್ ಥಿಂಕಿಂಗ್ ಆಗ್ಲಿ, ಗಿಲ್ಟ್ ಅಲ್ಲಿ ಪೈನ್ ಆಗಿ ನಮ್ಗೆ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಆ ತರದೆಲ್ಲ ನನ್ಗೆ ಅನ್ಸಲ್ಲ. ಟೆನ್ನಿಸ್ ಕೋರ್ಟ್ ಒಳಗಡೆ ಹೋದ್ರೆ ಏನಾಗುತ್ತೆ, ಅದೊಂಥರ ವೈಬ್ರೇಟ್ ಆಗುತ್ತೆ. ಅದಕ್ಕೆ ನಂಗೆ ಟೆನ್ನಿಸ್ ಅಂದ್ರೆ ತುಂಬಾ ಇಷ್ಟ. ನೀವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಾಡುಕೋತನಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಬಂದವರು. ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿದ್ದೀರಾ. ಈಗ ಈ ಹಾದಿ ಬಹಳ ಕಠಿಣವಾಗಿತ್ತು ಅನ್ನಿಸ್ತದೆ. ಯಾವ್ಯಾವ ಅಡೆತಡೆಗಳನ್ನ ದಾಟಿ ಯಶಸ್ವಿ ಕ್ರೀಡಾಪಟು ಹೇಗಾದ್ರಿ ನೀವು? ಫಸ್ಟ್ ಬಂದಾಗ ನನ್ನ ದೊಡ್ಡಮ್ಮ ನನ್ನನ್ನು ಕರ್ಕೊ ಬಂದಿದ್ದು. ಸೊ ನಾನು ಈಗ ತೆಳ್ಕೊಂಡು ನಡೀತಾ ಇದ್ದೆ ನೆಲದಲ್ಲಿ ಅಂತೇಳಿ, ಕಾಲ್ಗೆ ಏನಾದ್ರು ಹಾಕ್ಸಿ ಅವಳನ್ನ ಸ್ವಂತ ಓಡಾಡಕ್ಕೆ ಅವಳಿಗೆ ಬಿಡ್ಬೇಕಂತ ಅನ್ನೋ ಈ ವಿಷಯಕ್ಕೆ ಕರ್ಕೊ ಬಂದ್ರು. ನನ್ಗೆ ಅವಾಗ ಏನಾಯ್ತು, ಓಡಾಡ್ಕೊಂಡು ಮಾಡ್ಬೇಕಾದ್ರೆ ನಂಗೆ ಈಗ 10 ಅಲ್ಲಿ ಬಂದೆ, 11, 12 2 ಟೂರ್ನಮೆಂಟ್ ಆಯ್ತು. ಆಫ್ಟರ್ 13, 14 2 ಇಯರ್ಸ್ ಮತ್ತೆ ಬ್ರೇಕ್ ಆಗೋಯ್ತು. ಸೊ ನಾವ್ ಹಿಂಗೆ ಎಲ್ಲಾರು ಪ್ಲೇಯರ್ಸ್ ಎಲ್ಲ ಹೋಗಿ KSLT ಅಲ್ಲಿ ರಾಮಸ್ವಾಮಿ ಸರ್ ಇರೋ ಟೈಮಲ್ಲಿ ಕೇಳಿದಾಗ, ಎವ್ರಿ ಸ್ಯಾಟರ್ಡೆ ಸಂಡೇಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನನ್ಗೆ ಏನ್ ಅನ್ನಿಸ್ತು, ಇಲ್ಲ ನಾವ್ ಇದ್ರನ್ನೇ ಏನಾದ್ರು ಮಾಡೋಣ ಅಂತೇಳಿ. ನಮ್ಗೆ ಕೋಚಸ್ ಇರ್ಲಿಲ್ಲ ಅವಾಗ. ಮತ್ತೆ ವೀಲ್ ಚೇರ್ ಬಂದ್ಬಿಟ್ಟು ಟೆನ್ನಿಸ್ಗೆ ಅಂತಾನೆ ಸ್ಪೋರ್ಟ್ಸ್ ವೀಲ್ ಚೇರ್ ಇದೆ. ಫಿಕ್ಕಿ ಬಂದು 3.5 ರಿಂದ 4 ಲಕ್ಷ ಆಗುತ್ತೆ, RGಗೆ ಬಂದು 6 ಲಕ್ಷ ಆಗುತ್ತೆ. ಆ ತರ ಚೇರ್ ಸಹ ಇರ್ಲಿಲ್ಲ ನನ್ನ ಹತ್ರ. 25 ರಿಂದ 30 ಸಾವಿರ ರೂಪಾಯಿ ಚೇರ್ ಅಲ್ಲೇ ಎಲ್ಲಾರು ನಾವು KSLT ನಲ್ಲಿ ಮಾಡ್ತಾ ಇದ್ವಿ. ಹಂಗೆ ಮಾಡ್ಕೊಂಡು ನಮ್ಗೂ ಇಂಟರ್ನ್ಯಾಷನಲ್ ಹೋಗ್ಬೇಕಂತ ಹೇಳಿದ್ವಿ. ಆವಾಗ ನನ್ಗೊಬ್ರು ಅಣ್ಣ ಪರಿಚಯ ಆದ್ರು, ಆಟೋ ನೀಲಾಂಜನಯ್ಯ ಅಂತ. ಅವ್ರು ನಂಗೆ ಸ್ಯಾಟರ್ಡೆ ಸಂಡೇ ಪಿಕಪ್ ಡ್ರಾಪ್ ಮಾಡ್ತಾ ಇದ್ರು, ಟೆನ್ನಿಸ್ಗೆ ಕರ್ಕೊಂಡೋಗ್ಬಿಟ್ಟು. ಅವರೇ ಹೇಳಿದ್ರು, ನಿನ್ಗೆ ಈ ತರ ಇಂಟರ್ನ್ಯಾಷನಲ್ ಹೋಗಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. ನಾನು ಹಿಂಗೆ ಒಂದ್ಸತಿ KSLT ನಲ್ಲಿ ಹಾಡ್ಬೇಕಾದ್ರೆ ಮ್ಯಾಮ್ ಸಂಡೇ ಕಬ್ಬನ್ ಪಾರ್ಕ್ ನೋಡ್ಲಿಕ್ಕೆ ವಿಸಿಟರ್ಸ್ ಯಾರೋ ಫಾರಿನರ್ಸ್ ಬಂದಿದ್ರು. ನಾನು ಹಾಡ್ಬೇಕಾದ್ರೆ ಅವ್ರಿಗೆ ಏನಿಸ್ತು ಗೊತ್ತಿಲ್ಲ, ನಾನೊಂದು ಶಾರ್ಟ್ ಹೊಡೆದೆ, ಅದಕ್ಕೆ ಅವ್ರಿಗೆ ಖುಷಿ ಆಗ್ಬಿಟ್ಟು ನನಗೆ 2000 ರೂಪೀಸ್ ಕೊಟ್ರು ಅವ್ರು ನನಗೆ. ಸೀರಿಯಸ್ಲಿ ಮೊದಲನೇದು ಮೆಚ್ಚುಗೆ ಅದು. ಸೊ ಅವ್ರು ಕೊಟ್ಟಾಗ ನನ್ಗೆ ಇದೇನ್ ಮಾಡ್ಲಿ, ಕೋರ್ಟಿಂದ ಮನೆಗೆ ಹೋಗೋರ್ಗು ದುಡ್ಡು ಕೊಟ್ಟಿದ್ದಾರೆ, ಏನ್ ಮಾಡ್ಲಿ ಅನ್ಕೊಂಡು ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ ಅಂತ ಕಾಂಟ್ಯಾಕ್ಟ್ ನಂಬರ್ ತಗೊಂಡೆ. ಆ ದುಡ್ಡನ್ನ ಪಾಸ್ಪೋರ್ಟ್ ಹಾಕೋಣ ಅಂತೇಳಿ ಪಾಸ್ಪೋರ್ಟ್ ಮಾಡಿಸ್ದೆ. ಇದ್ರೆ ಹಾಳಾಗ್ಬಿಡುತ್ತೆ ಅಂದ್ರೆ ಖರ್ಚಾಗ್ಬಿಡುತ್ತೆ. ಸೊ ನಾನು ಏನಾದ್ರು ಮಾಡ್ಬೇಕಲ್ಲ ಇದ್ರಲ್ಲಿ, ಏನ್ ಮಾಡ್ಲಿ ಅನ್ಕೊಂಡು ಕರೆಕ್ಟ್ ಪಾಸ್ಪೋರ್ಟ್ ಮಾಡ್ಸೋಣ ಅಂತೇಳಿ ಪಾಸ್ಪೋರ್ಟ್ ಅವ್ರಿಗೆ ಜಸ್ಟ್ ಹೇಳಿ ಕಾಲ್ ಮಾಡಿದೆ. ಅವ್ರದ್ದು ಯಾವ್ದೋ ಕಾಂಟ್ಯಾಕ್ಟ್ ನಂಬರ್ ಕೊಟ್ರು, ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದ್ರು. ಡಾಕ್ಯುಮೆಂಟೇಶನ್ ಏನೇನಿದೆ ಕೊಟ್ಬಿಟ್ಟೆ. ಆರಾಮ್ಸೆ 20 ಡೇಸ್ 1 ಮಂತ್ ಅಲ್ಲಿ ಪಾಸ್ಪೋರ್ಟ್ ಬಂತು. ಆದ್ಮೇಲೆ 2014 ಅಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಜರ್ನಿ ಇಂಟರ್ನ್ಯಾಷನಲ್ ITF ವೀಲ್ ಚೇರ್ ಟೆನ್ನಿಸ್ ಟೂರ್ ನ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಸ್ಪಾನ್ಸರ್ ಕೇಳಕ್ಕೆ ಅಂತ ತುಂಬಾ ಕಡೆ ಹೋದಾಗ ಡಾಕ್ಟರ್ ಮಂಗಳಾ ಶ್ರೀಧರ್ ಅವರು ನನಗೆ ಆ ಫುಲ್ ಟೂರ್ನಮೆಂಟ್ ಗೆ ಸ್ಪಾನ್ಸರ್ ಮಾಡಿದ್ರು.
ಶಿಲ್ಪ ಅವರೇ, ನೀವು ಹೇಳೋದು ಕೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ನಿಮ್ಮ ಜರ್ನಿ ಕೇಳಿದ್ರೆ. ನಿಮ್ಮ ಟೆನ್ನಿಸ್ ಕೋಚ್ ಯಾರು? ಹಾಗೆ ಮೊದಲೇದಾಗಿ ನೀವು 2010ರಲ್ಲಿ ರಾಷ್ಟ್ರೀಯ ಗಾಲಿ ಕುರ್ಚಿ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕವನ್ನ ಪಡೆದ್ರಿ. ಅದ್ರ ಕುರಿತಾಗಿ ಹೇಳಿ. ನಾನು ಬಿಫೋರ್ 20 days ಅದೇ ಹೇಳಿದ್ನಲ್ಲ, ಯಾರು ನಾನು ಕ್ಯಾಲಿಫರ್ ಹಾಕೊಳ್ಳೋಕೆ ಸಂದೇಶ ಅನ್ನೋ ರೆಫರ್ ಮಾಡಿದ್ರು ಅಂತ. ಆ ಟೈಮಲ್ಲಿ ಅವ್ರು ಹೇಳಿದ್ರು, ನಾವು 20 days ನಾವು ಪ್ರಾಕ್ಟೀಸ್ ಕೊಡ್ತಾ ಇದೀವಿ KSLT ಟೆನ್ನಿಸ್ ಅಕಾಡೆಮಿನಲ್ಲಿ. ರಮೇಶ್ ಸರ್ ಇದಾರೆ, ಕೋಚ್ ಇದಾರೆ, ಹೆಡ್ ಕೋಚ್ ಇದ್ರು ಅವಾಗ. ಸೊ ಅವರು ನಮ್ಗೆ 20 days ನಿಮ್ಗೆ ಟ್ರೈನ್ ಮಾಡ್ತಾರೆ. ಇಲ್ಲ ಟೆನ್ನಿಸ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಅಂದಾಗ, ಇಲ್ಲ ನಿಮ್ಗೆ ಟ್ರೈನಿಂಗ್ ಮಾಡಿಸ್ತೀವಿ 20 days, ಆಮೇಲೆ ಮ್ಯಾಚ್ ಸ್ಟಾರ್ಟ್ ಮಾಡೋದಂತ ಹೇಳಿದ್ರು. ಆಗ ರಮೇಶ್ ಸರ್ ಬಂದು ಎಲ್ಲಾ ಪ್ಲೇಯರ್ಸ್ಗೂ ವೀಲ್ ಚೇರ್ ಎಲ್ಲ ಹೇಳ್ಕೊಡೋದು, ಮೂವ್ಮೆಂಟ್ ಮಾಡೋದು, ರಾಕೆಟ್ ಹೆಂಗ್ ಇಟ್ಕೋಬೇಕು, ಮತ್ತೆ ಹೆಂಗ್ ಹೊಡಿಬೇಕು, ಸರ್ವಿಸ್ ಬಾಕ್ಸ್ಗೆ ಸರ್ವಿಸ್ ಹೇಗ್ ಮಾಡ್ಬೇಕು, ಅಷ್ಟೇ. ನನ್ಗೆ ಕೆಲವನ್ನ ಕಣ್ಣಿಂದ ನೋಡಿದ್ರೆ ನಾನು ಕಲ್ತ್ಕೊಂಡ್ಬಿಡ್ತಾ ಇದ್ದೆ ಬಿಫೋರ್ ಪ್ರಾಕ್ಟೀಸ್. ಅಂದ್ರೆ ಅವಾಗ ಎಲ್ರು ಅದೇ ಫಸ್ಟ್ ಟೈಮ್ ಟೂರ್ನಮೆಂಟ್ ಅಲ್ಲ, ಎಲ್ರು ಬಿಗಿನರ್ಸೇ ಆಗಿರೋದ್ರಿಂದ ಅವಾಗ ಸ್ಟ್ರೆಂತ್ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರು ಅಬ್ವಿಯಸ್ಲಿ ವಿನ್ ಆಗ್ತಾರಲ್ಲ. ಸೊ ಹಾಗಾಗಿ ಯಾರಿಗೂ ಗೊತ್ತಿಲ್ಲ, ಜರ್ನಿನಲ್ಲಿ ಕಲ್ತಿರೋರು ಇದ್ದಿದ್ರೆ ಮೇ ಬಿ ಕಷ್ಟ ಆಗ್ತಿತ್ತು. ಎಲ್ಲಾರ್ಗೂ ಹೊಸದು ಫಸ್ಟ್ ಗೇಮ್ ಅಲ್ಲ ಅವಾಗ. ಅವ್ರು ಹೇಳ್ಕೊಡೋರು, ಇದ್ರೊಳಗಡೆ ಸರ್ವಿಸ್ ಹಾಕ್ಬೇಕು, ಮತ್ತೆ ರಿಟರ್ನ್ ಬರೋ ಬಾಲ್ನ ಮತ್ತೆ ಹಾಕ್ಬೇಕು, ಈ ಬಾಕ್ಸ್ ಒಳಗಡೆ ಹಾಕ್ಬೇಕಂತೆಲ್ಲ ಹೇಳ್ಕೊಟ್ಟಿದ್ರಲ್ಲ. ಸೊ ವಿನ್ ಆದೆ, ಅದು ಚಿನ್ನದ ಪದಕ ಫಸ್ಟ್ ಟೈಮ್ ಆಗಿ. ಮತ್ತೆ ಟ್ರೋಫಿ ತಗೊಂಡಾಗ ಆ ಮೂಮೆಂಟ್ ಇದೆಯಲ್ಲ ಮ್ಯಾಮ್, ಸೀರಿಯಸ್ಲಿ ಫಸ್ಟ್ ಟೈಮ್ ಟ್ರೋಫಿ ತಗೊಂಡಾಗ, ನಾನು ಸ್ಕೂಲ್ ಡೇಸ್ ಅಲ್ಲೂ ನಾನು ಎಲ್ಲೂ ತಗೊಂಡಿರ್ಲಿಲ್ಲ. ಫಸ್ಟ್ ನ್ಯಾಷನಲ್ ಈ ತರ ತಗೊಂಡಿದೀನಿ ಅಂತಂದಾಗ ತುಂಬಾ ಪ್ರೌಡ್ ಫೀಲ್ ಆಯ್ತು, ತುಂಬಾ ಖುಷಿ ಆಯ್ತು. ನನಗೆ ಕೇಳುವಾಗ ರೋಮಾಂಚನ ಆಗ್ತಾ ಇದೆ. ನಿಮಗೆ ಆ ವೇಳೆ ಆಕ್ಚುಲಿ ಗಾಡ್ ಗಿಫ್ಟ್ ಮೇಡಮ್, ನನ್ಗೆ ಏನೋ ನಿಂದು ಲೈಫ್ ಜರ್ನಿ ಆಗುತ್ತೆ ಅಂತ. ಸೊ ಕರ್ಕೊ ಬಂದ್ರು. ಅದಕ್ಕೆ ತುಂಬಾ ಜನ ಹಿಂದೆ ಸಪೋರ್ಟ್ ಮಾಡಿರೋ, ನನ್ನ ಫ್ಯಾಮಿಲಿ, ನನ್ನ ದೊಡ್ಡಮ್ಮ, ಆಟೋ ಅಣ್ಣ, ಮತ್ತೆ ಇಂಟರ್ನ್ಯಾಷನಲ್ ಸಪೋರ್ಟ್ ಮಾಡಕ್ ಸಂದೇಶ್, ಸೀತಾರಾಮ್ ಅಂಕಲ್, ತುಂಬಾ ಜನ ಇದ್ದಾರೆ. 2013ರಲ್ಲಿ ಶಿಲ್ಪಾ ಅವರೇ, ನೀವು ಬ್ಯಾಂಕಾಕ್ ನಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ರನ್ನರ್ ಅಪ್ ಆಗಿದ್ರಲ್ಲ, ನೀವು ಅದ್ರ ಕುರಿತಾಗಿ ಹೇಳಿ. ಆಕ್ಚುಲಿ ನನಗೆ ಸೀರಿಯಸ್ಲಿ ನನಗೆ ಗೊತ್ತೇ, ಒಂದು ಹಳ್ಳಿನಲ್ಲಿ ಬೆಳೆದಿದ್ದ ಹುಡುಗಿ, ಒಂದು ಇಂಗ್ಲಿಷ್ ಗೊತ್ತಿಲ್ಲ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ ನಾನು. ಹೋಗಕ್ ಮುಂಚೆ ನಂಗೆ ಹೋಗ್ತಾ ಇದ್ದೀನಿ, ಪಾಸ್ಪೋರ್ಟ್ ಬಂತು, ವೀಸಾ ಅರೈವಲ್ ಇತ್ತು. ಸೊ ನಾನು ಹೋಗ್ತಿದ್ದೀನಿ ಅಂತ ಕನ್ಫರ್ಮ್ ಆದಾಗ್ಲೇ ನನಗೆ ಭಯಕ್ಕೆ ಜ್ವರ ಬಂದ್ಬಿಟ್ಟಿತ್ತು. 101 ಫೀವರ್ ಇತ್ತು. ಡಾಕ್ಟರ್ ಹತ್ರ ತೋರಿಸಿದ್ರೆ, ಇಲ್ಲ ನೀನ್ ಜರ್ನಿ ಮಾಡಕ್ ಆಗಲ್ಲ, ಜ್ವರ ತುಂಬಾ ಇದೆ, ಅಡ್ಮಿಟ್ ಆಗ್ಬೇಕಂತ. ಇಲ್ಲ ನಾನು ಹೋಗ್ತೀನಿ, ಅದ್ ಏನ್ ಬೇಕಾದ್ರೂ ಆಗ್ಲಿ, ಹೋಗ್ಬೇಕು ಮಾಡ್ಬೇಕು ಅನ್ನೋದಷ್ಟೇ ನನ್ ಕಾನ್ಫಿಡೆಂಟ್ ಇದ್ದಿದ್ದು. ಸೊ ಹೋದೆ. ಫಸ್ಟ್ ಟೈಮು ಹಳ್ಳಿನಲ್ಲಿ ಬೆಳೆದಿರೋ ಹುಡುಗಿ, ಒಂದ್ ಫಾರಿನ್ ಫುಡ್ ಅಡ್ಜಸ್ಟ್ ಆಗೋದು ಅಂದ್ರೆ ಸೀರಿಯಸ್ಲಿ ಹಾರೆಬಲ್ ಮ್ಯಾಮ್. ಆಕ್ಚುಲಿ ನಾನು ಚಿಕ್ಕೋಳಿರುವಾಗಿಂದ ಟೀಮ್ ಹೋಗಿದ್ವಿ. ಅನಿಲ್ ಅಲ್ಮೇಡ, ಮಧು, ನಾನು ಮತ್ತೆ ಶೇಖರ್ ವೀರಸ್ವಾಮಿ, ಇಂಡಿಯನ್ ನಂಬರ್ 1 ಪ್ಲೇಯರ್ ಅವಾಗ. ಅವರು ಫ್ರೆಂಡ್ಸ್ ಎಲ್ಲ ಜೊತೆಗೆ ಫಸ್ಟ್ ಟೈಮ್ ಎಲ್ಲರೂ ಜರ್ನಿ ಮಾಡಿದ್ದು. ನಾನು ಚಿಕ್ಕೋ ಪಾಪು ಇರುವಾಗಿಂದ ಯಾವಾಗ್ಲೂ ಹೇಳ್ತಿದ್ದಂತ ನಮ್ಮಮ್ಮಂಗೆ, ಫ್ಲೈಟ್ ನೋಡಿದ್ರೆ ನಾನು ದೊಡ್ಡೋಳಾದ್ಮೇಲೆ ಫ್ಲೈಟ್ ಅಲ್ಲಿ ಹೋಗ್ತೀನಿ. ನಮ್ಮಮ್ಮ ಹೇಳೋರು, ತಿರ್ಕನ್ ಕನ್ಸು ಅಂತ ನಮ್ಗೆ ಯಾಕೆ ಬೇಕು, ಇಲ್ಲ ನಾನು ದೊಡ್ಡೋಳಾದ್ಮೇಲೆ ಹೋಗ್ತೀನಿ. ಅದೇ ಮೇ ಬಿ ಅದು ಹೇಳ್ತಾರಲ್ಲ ಮೇಡಮ್, ಸಬ್ ಕಾನ್ಸಿಯಸ್ ಮೈಂಡ್ ಕಾನ್ಸಿಯಸ್ ಮೈಂಡ್ಗೆ ಅದು ನಮ್ ಲೈಫ್ ಅಲ್ಲಿ ಆಗತ್ತೆ ಅಂತ. ಸೊ ಹಾಗಾಗಿ ನನಗೆ ಅದೇ ಹೋದಾಗ ಫಸ್ಟ್ ಟೈಮು ನಾನು ಹೇಳ್ತಾ ಇದ್ದೆ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂತ, ಇವತ್ತು ಹೋಗ್ತಿದ್ದೀನಿ ಫ್ಲೈಟ್ ಅಲ್ಲಿ. ಅಮ್ಮ ಏನಂದ್ರ ಅವಾಗ? ಆಮೇಲೆ ಬಂದ್ಮೇಲೆ ಫುಲ್ಲು ಎಲ್ಲಾರು ಇಂಟರ್ವ್ಯೂ ತರ, ಹೇಗಿತ್ತು ಫ್ಲೈಟು, ಕೆಳಗಡೆ ನೋಡ್ದ, ಹೇಗ್ ಕಾಣಿಸ್ತಿತ್ತು, ಹೇಗಿತ್ತು, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅವ್ರಿಗೆಲ್ಲ ಭಯ ಇತ್ತು, ಫಸ್ಟ್ ಟೈಮ್ ಹೋಗಿದ್ದಾಳೆ, ಏನಾಯ್ತು. ಅಲ್ಲಿ ಹೇಗಿತ್ತು ಅನುಭವ? ನೀವೀಗ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧಾಳುಗಳನ್ನ ನೋಡಿದಾಗ ಹೌದು, ಹೇಗ ಅನಿಸ್ತು? ಹೌದು ಮ್ಯಾಮ್, ಅವಾಗ ನಾವು ಫಸ್ಟ್ ಟೈಮ್ ಹೋಗಿದ್ದು, ಮತ್ತೆ ನಿಮ್ಗೆ ಹೇಳ್ದೆ ಲೋಕಲ್ ವೀಲ್ ಚೇರ್ ಇದ್ದಿದ್ದು. ಆಲ್ರೆಡಿ ಟೆನ್ನಿಸ್ ಅಲ್ಲಿ ತುಂಬಾ ಜನದ ಹತ್ರ ಒಳ್ಳೊಳ್ಳೆ ಚೇರ್, ಇಂಪಾರ್ಟೆಂಟ್ ಚೇರ್ ಗಳು ಇರ್ತಾ ಇತ್ತು. ನಮ್ಮನ್ನೊಂದ್ ತರ ನೋಡೋರು ಮ್ಯಾಮ್. ಆಕ್ಚುಲಿ ನಮ್ಗೆ ನಾಚಿಕೆ ಆಗ್ತಿತ್ತು, ಓ ಈ ತರ ಚೇರ್ ಇಟ್ಕೊಂಡ್ ಬಂದಾರ ಅಂದ್ರೆ. ಆ ಶಾರ್ಟ್ ಎಲ್ಲ ಅಟೆಂಡೇ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೀರಿಯಸ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಜಸ್ಟ್ ಒಂದ್ ಎಕ್ಸ್ಪೀರಿಯನ್ಸ್ ಅಂತ ಹೋಗಿದ್ ನಾವು. ನಾನಂತೂ ಸೈಡ್ ನಿಂತ್ಕೊಂಡ್ಬಿಡ್ತಾ ಇದ್ದೆ, ಅಯ್ಯೋ ನನ್ ಕೈಲಾಗಲ್ಲ. ಅದೇ ಫಸ್ಟ್ ಟೈಮ್ ಅಲ್ಲ, ನನಗೆ ಭಯ ಆಗೋಯ್ತು ಸ್ಟಾರ್ಟಿಂಗ್ ಅಲ್ಲಿ. ಆ ಸರ್ವಿಸ್ ಆಗಿರ್ಬೋದು, ವಾಪಸ್ ರಿಟರ್ನ್ ಮಾಡ್ಲಿಕ್ಕೆ ನಂಗೆ ಕಷ್ಟ ಆಗ್ತಿತ್ತು, ಮತ್ತೆ ರಿಟರ್ನ್ ಮಾಡೋದನ್ನ ಮತ್ತೆ ರಿಟರ್ನ್ ಮಾಡೋದ್ ಕಷ್ಟ ಆಗ್ತಿತ್ತು. ತುಂಬಾ ಭಯ ಆಗ್ಬಿಟ್ಟಿತ್ತು. ಬಟ್ ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫಾರಿನ್ ನೋಡಿದ್ದೊಂದು, ಮತ್ತೆ ಜನಗಳು, ಮತ್ತೆ ಆ ಫುಡ್. ನೆಕ್ಸ್ಟ್ ಟೈಮ್ ಹೋಗೋ ಟೈಮ್ಗೆ ನನಗೆ ಒಂದು ನಾಲೆಡ್ಜ್ ಬಂತು, ಏನೇನ್ ನೆಕ್ಸ್ಟ್ ರೆಡಿ ಆಗ್ಬೇಕು, ಏನ್ ಮಾಡ್ಕೊಬೇಕು, ಸೊ ಹೆಂಗಿರತ್ತೆ ಅನ್ನೋ ಲೆವೆಲ್ಗೆ. ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ. ಶಿಲ್ಪ ಅವರೇ, ಈವರೆಗೆ ನೀವು 5ಕ್ಕೂ ಹೆಚ್ಚು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಯಾವ್ಯಾವ ಪದಕಗಳು ಬಂದಿದೆ ನಿಮ್ಗೆ? ನ್ಯಾಷನಲ್ಲೇ ಬಂದು ಡಬಲ್ಸ್, ಸಿಂಗಲ್ಸ್ ಎಲ್ಲ ಬಂದಿದೆ. ಆಲ್ಮೋಸ್ಟ್ ನಾನು ಇದುವರೆಗೂ 59 ಟೂರ್ನಮೆಂಟ್ ನ ಪಾರ್ಟಿಸಿಪೇಟ್ ಮಾಡಿದೀನಿ. ನ್ಯಾಷನಲ್, ಸ್ಟೇಟ್, ಇಂಟರ್ನ್ಯಾಷನಲ್ ಎಲ್ಲ ಸೇರಿ. ಆಕ್ಚುಲಿ ನಂದು ರಿಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು 2019 ಇಂದ. 10 ಇಂದ ಸ್ವಲ್ಪ ದಿನದವರೆಗೂ ಯೂಟ್ಯೂಬ್ ನೋಡ್ಕೊಂಡು ನಾವೇ ಸುಮ್ನೆ ಹೆಂಗಂದ್ರೆ ಹೊಡ್ಕೊ ಆಡ್ತಾ ಇದ್ವಿ. KWTA ಅಂತ ಇತ್ತು, ಅವ್ರು ಅವಾಗ ಒಂದು ಟೂರ್ನಮೆಂಟ್ ಮಾಡೋರು. 10, 12, 13ರಲ್ಲಿ ಮಾಡಿದ್ರು, ಮತ್ತೆ ಅದಾದ್ಮೇಲೆ 15ರಲ್ಲಿ ಮಾಡಿದ್ರು ಅಷ್ಟೇ. ಎವ್ರಿ 1 ಟೂರ್ನಮೆಂಟ್ ಮಾಡ್ತಾ ಇದ್ರು. ಕರ್ನಾಟಕ ಸ್ಟೇಟ್ ಲಾನ್ ಟೆನಿಸ್ ಅಸೋಸಿಯೇಷನ್ ಅಂತ ಅದು. ಅದಾದ್ಮೇಲೆ ನಂಗೆ 16 ಅಲ್ಲಿ ಅಸ್ತಾ ಫೌಂಡೇಶನ್ ಇಲ್ಲಿ ಸುನಿಲ್ ಜೈನ್ ಸರ್ ಬಂದ್ಬಿಟ್ಟು ಜುಗಲ್ಬಂದಿ ಅಂತ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದ್ರು, KSLTA ಸ್ಟೇಮ್ ಟೆನಿಸ್ ಕೋರ್ಟ್ ನಲ್ಲೇ. ಅವಾಗ ನಾನು ಆಡೋದೆಲ್ಲ ನೋಡಿ ಅವರು ನನಗೆ ಸಪೋರ್ಟ್ 16 ಆಯ್ತು, 17
ಆಯ್ತು. 18 ಹೀಗೆ ನನ್ನ ಸ್ಪಾನ್ಸರ್ ಹೊರಗಡೆ ತಗೊಂಡೆ. ನಾನು ಅವಾಗೆಲ್ಲ ಇಂಟರ್ನ್ಯಾಷನಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸ್ಪಾನ್ಸರ್ ಎಲ್ಲ ಕೇಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಎಲ್ಲ MLA ಬಾಗಿಲುಗಳ ಹತ್ರ ಹೋಗಿ ತುಂಬಾ ಗೊತ್ತಿರೋ ಕಡೆ ಈ ಕಡೆ ಪ್ರಾಕ್ಟೀಸ್ ಮಾಡಬೇಕು, ಈ ಕಡೆ ಹೋಗೋದು. ನಾವು ಕೊಟೇಶನ್ ತಗೊಂಡು ಹೋಗಿರ್ತೀವಿ ಈ ಟೂರ್ನಮೆಂಟ್ಗೆ ಎಷ್ಟಾಗತ್ತೆ ಅಂತ. ಅಲ್ಲಿ ನೋಡಿದ್ರೆ ಸರಿಗೆ ಸ್ಪಾನ್ಸರ್ ಮಾಡಲ್ಲ. ಕೆಲವರು 2,000 ಕೊಟ್ಟಿರ್ತಾರೆ, ಕೆಲವರು 1,000 ಕೊಟ್ಟಿರ್ತಾರೆ. ತುಂಬಾ ಕಷ್ಟಪಟ್ಟಿದ್ದೀವಿ ಮೇಡಮ್, ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ. ವೀಲ್ ಚೇರಿಗೆ 4-5 ಲಕ್ಷ ಇರುವಾಗ ಅದು ಎಲ್ಲಿ ಸಾಲ? ಆಕ್ಚುಲಿ ನನ್ಗೆ ಅದಾದ್ಮೇಲೆ ನನ್ಗೆ ಹಿಂಗೆ ಸ್ಪಾನ್ಸರ್ ಕೇಳ್ಕೊಂಡು 6 ವರ್ಷ ಸರ್ ಮನೆಗೆ ಹೋದಾಗ ಕುತ್ಕೊಂಡಿದ್ದೆ. ಆಮೇಲೆ ಅವರು ಸರ್ ಬರ್ತಾರೆ ಕುತ್ಕೊಳ್ಳಿ ಅಂತ ಹೇಳಿದ್ರು. ಎವ್ರಿ ಇಯರ್ ಬ್ಯಾಂಕಾಕ್ ಅಲ್ಲಿ ಎವ್ರಿ ಇಯರ್ ಟೂರ್ನಮೆಂಟ್ ಇರ್ತಿತ್ತು. ಲೋಯೆಸ್ಟ್ ಕಾಸ್ಟ್ ಅಲ್ವಾ, ನಾನು ಎವ್ರಿ ಇಯರ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಹೋದಾಗ ಕುತ್ಕೊಂಡಿರುವಾಗ ಶಾಂತಾರಾಮಸ್ವಾಮಿ ಮೇಡಮ್ ಅಂತ ಅಲ್ಲಿ ಒಬ್ರು ಬಂದ್ರು. ಯಾರು ಹುಡುಗಿ ಯಾಕೆ ಇಲ್ಲಿ ಕೂರ್ಸ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಹಿಂಗೆ ಏನೋ ಟೂರ್ನಮೆಂಟ್ ಹೋಗ್ತಿದಾರಂತೆ ಮೇಡಮ್, ಸರ್ ಹತ್ರ ಮಾತಾಡಕ್ ಬಂದಿದ್ದಾರೆ ಅಂತ. ಏನಮ್ಮ ನಿನ್ನ ಹೆಸರು, ಏನ್ ಟೂರ್ನಮೆಂಟ್, ಏನ್ ಆಡ್ತೀಯಲ್ಲ ಡೀಟೇಲ್ ಕೇಳಿದ್ರು. ನಾನು ಕೊಟ್ಟೆ. ಸೊ ಅವಾಗ ನನಗೆ ಒಂದು 30,000 30,000 ಸಾಲ್ಟೇಜ್ ಇತ್ತು. ಸೊ ಆಮೇಲೆ ಇವ್ರು ಮೇಡಮ್ ಅಂದ್ರು ನಾನೇ ಕೊಡ್ತೀನಿ, ಸರ್ ಹತ್ರ ಎಷ್ಟು ಕೊಡ್ತಾರೆ ಇಸ್ಕೋ, ನಾನು ಸಪೋರ್ಟ್ ಮಾಡ್ತೀನಿ, ನನ್ನ ಸಮಾಜಕ್ಕೆ ಬಾ ಅಂದ್ರು. ನಾನು ಹೋದ್ಮೇಲೆ ಅವ್ರು ಆ ಟೈಮಲ್ಲಿ 30,000 ಕೊಟ್ಟರು. ಕೊಟ್ಟಾದ್ಮೇಲೆ ನಾನು ಹೇಳ್ದೆ ಅವರಿಗೆ, ಮತ್ತೆ ನಂಗೆ ಇಂಟರ್ನ್ಯಾಷನಲ್ ವೀಲ್ ಚೇರ್ ಬೇಕು ಮೇಡಮ್, ಇದು 4 ಲಕ್ಷ ಆಗತ್ತೆ ಅಂತ. ಹೌದಾ, ಲೆಟರ್ ಕೊಡು, ನಾನು ಟ್ರೈ ಮಾಡ್ತೀನಿ ಎಲ್ಲ ಕಡೆ ಅಂತ ಹೇಳಿದ್ರು. ಲೆಟರ್ ಕೊಟ್ಬಿಟ್ಟು ನಾನು ಬ್ಯಾಂಕಾಕ್ ಇಂದ ಮತ್ತೆ ಬಂದ ಮೇಲೆ ಮಾತಾಡ್ಸಿದಾಗ ಅವರು ಮತ್ತೆ ಇನ್ನೊಬ್ರು ರವಿಶಂಕರ್ ಸರ್ ಅವರು ಮತ್ತೆ ಶಾಂತಾರಾಮಸ್ವಾಮಿ ಮೇಡಮ್ ಸೇರಿ ನನಗೆ 4.5 ಲಕ್ಷದ ಇಂಪಾರ್ಟೆಂಟ್ ಕ್ವಿಕ್ ವೀಲ್ ಚೇರ್ ನ ಸ್ಪಾನ್ಸರ್ ಮಾಡಿದ್ರು. 2014 ಅಲ್ಲಿ ಆಕ್ಚುಲಿ ಸಿಕ್ಕಿತ್ತು ನನಗೆ. ಅದಾದ್ಮೇಲೆ ಅಸ್ತಾ ಫೌಂಡೇಶನ್ ಜುಗಲ್ಬಂದಿ ಟೂರ್ನಮೆಂಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಸುನಿಲ್ ಸರೇ ಬಂದ್ಬಿಟ್ಟು ನನ್ನನ್ನ ರೆಕಗ್ನೈಸ್ ಮಾಡಿ ನಾನ್ ಸಪೋರ್ಟ್ ಮಾಡ್ತೀನಿ, ನಿನ್ಗೆ ಏನ್ ಬೇಕು, ನೀನ್ ಒಳ್ಳೆ ಪ್ಲೇಯರ್ ಅಂತ ಹೇಳಿ 2019 ಇಂದ ಇದುವರೆಗೂ ಈಗಲೂ ನನ್ಗೆ ಅವರೇ ಸಪೋರ್ಟ್ ಮಾಡ್ತಿರೋದು. ನನಗೆ ಟಾಪ್ ಸ್ಪಿನ್ ಟೆನ್ನಿಸ್ ಅಕಾಡೆಮಿ ಕನಕಪುರ ರೋಡ್ ಅಲ್ಲಿ ಇದೆ. ಸೊ ಅಲ್ಲಿ ರೆಗ್ಯುಲರ್ ಆಗಿ ನನಗೆ ಟೆನ್ನಿಸ್ ಕೋಚಿಂಗ್ ಕೊಡ್ಸಿದ್ರು. ಡೈಲಿ ನನಗೆ ಕೋಚಿಂಗು ಮತ್ತೆ 1 hour ಜಿಮ್ಮು, ಫಿಟ್ನೆಸ್, ರಾಷ್ಟ್ರೋತ್ತನ ಫಿಟ್ನೆಸ್ ಅಕಾಡೆಮಿ, ಕರ್ನಾಟಕ ಫಿಟ್ನೆಸ್ ಅಕಾಡೆಮಿ ಎರಡು ಒಂದೇ. ಹರೀಶ್ ಕೃಷ್ಣಪ್ಪ ಅನ್ನೋ ಫಿಟ್ನೆಸ್ ಕೋಚ್, ಅವ್ರ ಹತ್ರ ಫಿಟ್ನೆಸ್ ಕೊಡ್ಸಿದ್ರು. ಸೊ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಹೌದು, ಅಲ್ಲೇ ಮಾಡ್ತೀನಿ. ಅದಾದ್ಮೇಲೆ ನನ್ನ ಜರ್ನಿನಲ್ಲಿ ಎವ್ರಿ ಇಯರ್ ಆಮೇಲೆ ಅವ್ರು ಟೂರ್ನಮೆಂಟ್ ಮಾಡೋರು, 16 ಇಂದ ಟೂರ್ನಮೆಂಟ್ ಮಾಡೋರು. ನಾನು ಫೈನಲ್ ಬಂದು ಫೈನಲ್ ಸೋತೋಗ್ತಾ ಇದ್ದೆ. ಟೆಬಿಬಿಯಾ ಟೂರ್ನಮೆಂಟ್, ಮರೀನಾ ಓಪನ್ ಚೆನ್ನೈಯಲ್ಲಿ, ಹೈದರಾಬಾದ್, ಮುಂಬೈ ಎಲ್ಲ ಕಡೆ ಟೂರ್ನಮೆಂಟ್ ಮಾಡೋರು. ಫೈನಲ್ ಬರ್ತಿದ್ದೆ, ಸೋತೋಗ್ತಾ ಇದ್ದೆ, ಫೈನಲ್ ಬರ್ತಿದ್ದೆ, ಸೋತೋಗ್ತಾ ಇದ್ದೆ. ತುಂಬಾ ಕಣ್ಣೀರಾಗ್ತಾ ಇದೆ ಫೈನಲ್ ಅಲ್ಲಿ ಸೋತೋದಾಗ. ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ಯಾಕೆ ಹಿಂಗಾಗ್ತಿದೆ ಅಂತ ಸರ್ ಎಲ್ಲ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನಗೆ ರೆಗ್ಯುಲರ್ ಕೋಚಿಂಗ್ ಕೊಡ್ಸಿದ್ರು. ಫುಲ್ ಟೈಮ್ ಸ್ಪೋರ್ಟ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡು, ನಾನು ಮಾಡ್ತೀನಿ ಸಪೋರ್ಟ್ ಅಂತ ಹೇಳಿ ಮಾಡಿದ್ರು. ನನಗೆ ಲಾಸ್ಟ್ ಮುಂಬೈ ಮಧ್ಯಪ್ರದೇಶದಲ್ಲಿ ನಾನು ನ್ಯಾಷನಲ್ ಒಂದು ಆರ್ಗನೈಸ್ ಇತ್ತು, ಮತ್ತೆ ಮುಂಬೈಯಲ್ಲಿ ಒಂದು ಟೂರ್ನಮೆಂಟ್ ಇತ್ತು. ಮುಂಬೈಯಲ್ಲಿ ಫಸ್ಟ್ ನಾನು ವಿನ್ನರ್, ಮತ್ತೆ ಅಗೇನ್ ಅದಾದ್ಮೇಲೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಟೂರ್ನಮೆಂಟ್ ಹೋಗಿ ಇಂಟರ್ನ್ಯಾಷನಲ್ ಅದು ಪಾರ್ಟಿಸಿಪೇಟ್ ಮಾಡಿ ಗುಡ್ ರ್ಯಾಂಕಿಂಗ್ ಬಂತು. 135 ಬಂದಿತ್ತು ರ್ಯಾಂಕಿಂಗ್ ಕರೆಕ್ಟ್. ಆಕ್ಚುಲಿ ಆ ಟೈಮಲ್ಲಿ ಇಂಡಿಯಾ ನಂಬರ್ 1 ಪ್ಲೇಯರ್ ಆದೆ. ಇವಾಗ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಬಂದು ಲಾಸ್ಟ್ ಇಯರ್ ಶ್ರೀಲಂಕಾದಲ್ಲೆಲ್ಲ ಆರ್ಗನೈಸ್ ಮಾಡಿದ್ರು, ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ವರ್ಲ್ಡ್ ರ್ಯಾಂಕಿಂಗ್ 83 ಇದೆ ಇವಾಗ. ಇಂಡಿಯಾ ನಂಬರ್ 1 ಬಿಲೋ 100 83. ಬಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಬಿಲೋ 100 ಅಂತ ಬರುತ್ತೆ. ಅಂದ್ರೆ ಬಿಲೋ 100 ಅಂದ್ರೆ ನಂಬರ್ ಎಷ್ಟಾದ್ರೂ. ಭಾರತದಲ್ಲಿ ವೀಲ್ ಚೇರ್ ಟೆನ್ನಿಸ್ ಅಲ್ಲಿ ಅಗ್ರ ರ್ಯಾಂಕಿಂಗ್ ತೋರಿಸುತ್ತೆ. ಏನ್ ಅನಿಸುತ್ತೆ ಈ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಟೆನ್ನಿಸ್ ಪ್ಲೇಯರ್ ಭಾರತದಲ್ಲಿ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಅಂತಂದು? ಆಕ್ಚುಲಿ ಮ್ಯಾಮ್ ಅದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಒಂದು ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಈ ತರ ಡಿಸಬಿಲಿಟಿ ಇಟ್ಕೊಂಡು ನಂಬ್ತೀರಾ, ನನಗೆ ಸುನಿಲ್ ಸರ್ ನಾನು ಸ್ಪಾನ್ಸರ್ ಮಾಡಿ ನನಗೆ ಟಾಪ್ ಸ್ಪಿನ್ಗೆ ಕೊಡ್ತಾರೆ. ನನ್ನ ಮನೆಯಿಂದ ಟಾಪ್ ಸ್ಪಿನ್ ಟೆನ್ನಿಸ್ ಅಕಾಡೆಮಿ 1 hour ಬೇಕು ನನ್ನ ಹೋಗ್ಬೇಕಂದ್ರೆ. ಹೋಗ್ತಾ 1 hour, ಬರ್ತಾ 1 hour. ಸ್ಟಾರ್ಟಿಂಗ್ ಜಿಮ್ ಅಲ್ಲೇ ಇದ್ದಿದ್ರಿಂದ 5 o'clock ಜಿಮ್ ಸ್ಟಾರ್ಟ್ ಆಗೋದು, 1 hour 6 o'clock ವರೆಗೂ. 6 to 8 o'clock ನಂಗೆ ಟೆನ್ನಿಸ್ ಇರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ನಂಗೆ ಅವಾಗ ದಿಢೀರ್ ಅಂತ ಆ ತರದನ್ನ ನಾನು ಮೈಗೆ ಅಂಟಿಸ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಅವಾಗ ನಂಬ್ತೀರಾ 4 ಗಂಟೆಗೆ ಎದ್ದೇಳ್ಬೇಕಿತ್ತು. ಸಮ್ ಟೈಮ್ ನಿದ್ರೆಗಣ್ಣಲ್ಲಿ ನಂಗೆ 3 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾ ಇದ್ದೆ. ಒಂದ್ ಟೈಮ್ ಎದ್ದು 3 ಗಂಟೆಗೆ ಕೂತ್ಕೊಂಡು ಕ್ಯಾಲಿಫರ್ ಎಲ್ಲ ಹಾಕೊಂಡು ಟೈಮ್ ನೋಡ್ತೀನಿ 3:30. ಅಯ್ಯೋ 4 ಗಂಟೆಗೆ ಬಿಡ್ಬೇಕು. ಆ ಟೈಮಲ್ಲಿ ಒಂದ್ ಹುಡುಗಿ 4 ಗಂಟೆಲಿ ನೈಸ್ ರೋಡ್ ಅಲ್ಲಿ ಹೋಗ್ತಾಳೆ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡಿದೀನಿ, ತುಂಬಾ ಕಷ್ಟಪಟ್ಟಿದ್ದೀನಿ. ಅದನ್ನ ನಾನೇ ಹೇಳ್ಕೋಬಾರ್ದು, ಬಟ್ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಲಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಅಲ್ಲಿ ಆಡ್ಲಿಲ್ಲ, ಒಂದೊಂದ್ ದಿನ ಬಾಡಿ ಒಂದೊಂದ್ ತರ ಇದಾಗ್ತಾ ಇತ್ತು. ಚೆನ್ನಾಗಿ ಆಡ್ಲಿಲ್ಲ, ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅಂತಂದ್ರೆ ನಂಬ್ತೀರಾ, ನಾನು ಟೆನ್ನಿಸ್ ಅಕಾಡೆಮಿಯಿಂದ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ವಿಷಯ. ಮನೆಯವರೆಗೂ ಒಬ್ಳೆ ಅಳ್ಕೊಂಡ್ ಬರ್ತಾ ಇದ್ದೆ ಗಾಡಿ ಬಿಡಿಸ್ಕೊಂಡು. ಕೆಟ್ಟದಾಗ ಆಡಿದ್ಯಾ ಶಿಲ್ಪ, ನನಗ್ ನಾನೇ ಇಲ್ಲ ಇವತ್ತು ನೀನ್ ಕೆಟ್ಟದಾಗ ಆಡಿದ್ಯಾ, ನೀನ್ ಅನ್ಫಿಟ್, ನಿನ್ ಟೆನ್ನಿಸ್ಗೆ ಬಿಟ್ಬಿಡು, ನಿನ್ ಕೈಲಿ ಆಗಲ್ಲ, ತುಂಬಾ ಪನಿಷ್ ಮಾಡ್ಕೋತೀನಿ ಮ್ಯಾಮ್ ನಾನು. ಅಷ್ಟಲ್ದಿರಾ ನಾನ್ ಮನೆಯಲ್ಲಿ ಎದ್ದು, ನನ್ನ ಬ್ರದರ್ಸ್ ನಾನು ಇರೋದು ಇಲ್ಲಿ ಬೆಂಗಳೂರಲ್ಲಿ ಪ್ರಮೋದ್ ಲೇಔಟ್ ಅಲ್ಲಿ, ನನ್ನ ಪೇರೆಂಟ್ಸ್ ಇರೋದು ಮಂಡ್ಯದಲ್ಲಿ. ಸೊ ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಪ್ರಾಕ್ಟೀಸ್ಗೆ ಹೋಗಿ, ಪ್ರಾಕ್ಟೀಸ್ ಇಂದ ಬಂದು ಮತ್ತೆ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜಾ ಮಾಡಿ ಮತ್ತೆ 4 ಗಂಟೆಗೆ ಜಿಮ್ಗೆ ಹೋಗಿ ಮತ್ತೆ 6 ಗಂಟೆಗೆ ಮನೆಯಿಂದ ಬಂದು ಮತ್ತೆ ಈವ್ನಿಂಗ್ ಡಿನ್ನರ್ ಪ್ರಿಪೇರ್ ಮಾಡಿ ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಂತೆಲ್ಲ ರೆಡಿ ಮಾಡಿಟ್ಟು ಮಲ್ಕೊಂಡು ಮತ್ತೆ ಬೆಳಗ್ಗೆ ನಾನು ಮಲ್ಕೊಂಡಿರ್ತೀನಿ. ನಿಮ್ಮ ದಿನಚರಿ ಅಂದ್ರೆ ನಿಮ್ಮ ಸಹೋದರರ ಜವಾಬ್ದಾರಿ ಕೂಡ
ನಿಮ್ಗೆ ಇದೆ. ನಾನು ಎಲ್ಲ ಅಡ್ಗೆ ಮಾಡ್ಕೊಡೋದ್ರಿಂದ ಹಿಡಿದು ನಾರ್ಮಲ್ ಅವ್ರು ಏನ್ಗೆಲ್ಲ ಮಾಡ್ತಾರೆ. ಅಲ್ಲ, ಬಹಳ ಜನ ಅಂತಾರೆ ದೈಹಿಕ ನ್ಯೂನ್ಯತೆ ಉಳ್ಳವರು ಇವರಿಗೆ ಒಬ್ರು ಬೇಕು ಸಹಾಯಕ್ಕೆ ಅಂತ. ಆದ್ರೆ ನೀವು ಅವರಿಗೆ ಸಹಾಯ ಮಾಡ್ತಿರಲ್ಲ, ಅದು ಇಲ್ಲ. ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅನ್ನೋದೇ ನನಗೆ ಸ್ಟಾರ್ಟಿಂಗ್ ಚೈಲ್ಡ್ಹುಡ್ ಇಂದ ತಲೆಯಲ್ಲಿ ಇದ್ದಿದ್ದು. ನನಗೆ ಡಿಪೆಂಡ್ ಆಗ್ಬಾರ್ದು, ಯಾರು ನಾಳೆ ನಮ್ಮನ್ನ ಒಂಥರ ನೋಡ್ಬಾರ್ದು ಅನ್ನೋದೇ ಇದ್ದಿದ್ದು. ಬಟ್ ನಂಗೆ ಒಂದ್ ಕೆಲ್ಸನ ಈಗ ನೀವು ಮಾಡೋ ಮೆಥಡ್ ಬೇರೆ ಇರುತ್ತೆ, ಬಟ್ ನಾನ್ ಆ ಕೆಲ್ಸ ಆಗ್ಬೇಕಷ್ಟೇ. ಮೆಥಡ್ ಹೆಂಗಿದ್ರೇನು ಸೊ ಅದನ್ನ ಹಾಕುತ್ತೆ, ಮಾಡ್ತೀವಿ ಅಲ್ಲ. ಅಂದ್ರೆ ನಮ್ಮ ದೈಹಿಕ ಸದೃಢಗಿಂತ ಮಾನಸಿಕವಾಗಿ ಸದೃಢತೆ ಇರಬೇಕು. ಶಿಲ್ಪಾ ಅವರೇ, ಇದುವರೆಗೂ ನೀವು 10ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ಭಾಗವಹಿಸಿದಿರಿ. ಅಲ್ಲಿ ಪದಕಗಳು ಬಂದಿದೆ. ಭಾರತದ ಪ್ರತಿನಿಧಿಯಾಗಿ ನೀವು ಅಲ್ಲಿ ಹೋದಾಗ, ಅಲ್ಲಿ ಪದಕಗಳನ್ನ ತೆಗೆದುಕೊಂಡಾಗ, ರಾಷ್ಟ್ರಧ್ವಜವನ್ನ ನೋಡಿದಾಗ ಆ ಅನುಭವ ಹೇಗಿತ್ತು? ಹೌದು ಮ್ಯಾಮ್. ಆಕ್ಚುಲಿ ಏನಂದ್ರೆ ನಾವು ಎಷ್ಟೊಂದು ಟೂರ್ನಮೆಂಟ್ ಆಡಿ ಅಂದ್ರೆ ಅಲ್ಲಿದ್ದ ಟೂರ್ನಮೆಂಟ್ ನಾವು ವಿನ್ ಆಗೋದು ಅಂದ್ರೆ ತುಂಬಾ ಡಿಫಿಕಲ್ಟ್. ಇಂಡಿಯಾದಲ್ಲಿ ಗೊತ್ತಿರೋ ಪ್ರಕಾರ ವೀಲ್ ಚೇರ್ಗೆ ಅಂತಾನೆ ಪರ್ಟಿಕ್ಯುಲರ್ ಕೋಚ್ ಇಲ್ಲ. ನಾರ್ಮಲ್ ಆಗಿ ಕೋಚ್ ಇರೋರೇ ನಮ್ಗೆ ಕೋಚ್ ಮಾಡ್ತಾರೆ. ಅದನ್ನೇ ಒಂದು ರ್ಯಾಂಡಮ್ ಆಗಿ ತಗೊಂಡು ನಾವು ಹೊರಗಡೆ ಹೋದಾಗ ಗೇಮ್ಗಳು ನೋಡಿರ್ತೀವಿ, ಯಾವ್ಯಾವ ತುಂಬಾ ಕಂಟ್ರಿ ಪ್ಲೇಯರ್ಸ್ ಬಂದಿರ್ತಾರೆ, ಯಾರು ಹೇಗ್ ಆಡ್ತಾರೆ ಅದನ್ನ ನಮ್ಮ ಮೈ ಗೂಡಿಸ್ಕೊಂಡು ನಾವು ಹೇಗ್ ಮಾಡ್ಬೇಕು ಹಾಗೆ ಮಾಡ್ತೀವಿ. ಲಾಟ್ ಆಫ್ ಟೂರ್ನಮೆಂಟ್ಸ್ ಹೋಗಿ ಸೋಲೋದು ಬರೋದು, ಫಸ್ಟ್ ರೌಂಡ್ ಅಲ್ಲೇ ಸೋಲೋದು ಅಥವಾ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಈ ತರನೇ ಆಗ್ತಿತ್ತು. ಅದಾದ್ಮೇಲೆ ಒಂದ್ ಟೈಮ್ ಲಾಸ್ಟ್ 2023 ಐ ಥಿಂಕ್ 24 ವರ್ಲ್ಡ್ ಟೀಮ್ ಕಪ್ ಕ್ವಾಲಿಫೈಯಿಂಗ್ ಸೆಲೆಕ್ಟ್ ಆಗಿದೆ ಇಂಡಿಯನ್ ಟೀಮ್, ವಿಮೆನ್ಸ್ ಟೀಮ್ ಅಂತ ಬಂದಾಗ ನಂಗಂತೂ ಮೇಲ್ ನೋಡ್ತೀನಿ, ಐಟಾ ಮೇಲ್ ಮಾಡಿತ್ತು, ತುಂಬಾ ಖುಷಿ. ಬಟ್ ಅದ್ರ ಕ್ವಾಲಿಫೈಯಿಂಗ್ ನಂಗೆ ನಾಲೆಡ್ಜ್ ಇರ್ಲಿಲ್ಲ ಆ ಟೈಮಲ್ಲಿ, ಟು ಬಿ ಫ್ರಾಂಕ್. ವರ್ಲ್ಡ್ ಕಪ್ ಸೆಲೆಕ್ಟ್ ಆಗ್ಬಿಟ್ಟಿದೀನಿ ಅಂತ ಆಮೇಲೆ ಅದು ಗೊತ್ತಾಯ್ತು. ಕ್ವಾಲಿಫೈಯಿಂಗ್ ಸೆಲೆಕ್ಟ್ ಆಗೋದು ಮಿರಾಕಲ್. ಸೊ ಅದಾಗ ನೋಡಿದಾಗ ಸೊ ತುಂಬಾ ಖುಷಿ ಆಯ್ತು. ಆ ಟೈಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಆವಾಗ್ಲೇ ಇಂಡಿಯನ್ ಫ್ಲಾಗ್ ಹಿಡಿದಿತ್ತು ಫಸ್ಟ್ ಅಲ್ವಾ, ಅವಾಗ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಅದಾದ್ಮೇಲೆ ಸೆಲೆಕ್ಟ್ ಆದಾಗ ವಿಮೆನ್ಸ್ ಟೀಮು 3rd ಪ್ಲೇಸ್ ಮಾಡಿದ್ವಿ, ಕಂಚಿನ ಪದಕ ವಿನ್ ಮಾಡಿದ್ವಿ. ಕ್ವಾಲಿಫೈ ಆಗ್ಬೇಕಂದ್ರೆ ವಿನ್ನರ್ ಆಗ್ಬೇಕಂತೇಳಿ. ಬಟ್ ನಂಗೆ ಇದು ಸಾಲ್ತಾ ಇಲ್ಲ ಮೇಡಮ್, ನಾನು ಇಷ್ಟು ಮಾಡಿದ್ರು ನಂಗೆ ಇದು ಸಾಲಲ್ಲ, ಫಸ್ಟ್ ಸ್ಟೆಪ್ ಅಲ್ಲೇ ಇದೀನಿ ಅಂತ ಫೀಲ್ ಆಗುತ್ತೆ ನನ್ಗೆ. ಯಾವಾಗ ನಾನು ಪ್ಯಾರಾ ಏಷ್ಯನ್ ಗೇಮ್ ಒಲಿಂಪಿಕ್ ಅಲ್ಲಿ ಒಂದು ಮೆಡಲ್ ಮಾಡಿ ನಾನು ಇಂಡಿಯನ್ ಫ್ಲಾಗ್ ಹಿಡಿತೀನಿ, ಅವಾಗ ನನ್ಗೆ ಒಂದು ಗುರಿ ಅಂತ ಹೇಳಬಹುದಲ್ವಾ? ಸೀರಿಯಸ್ಲಿ ನನ್ಗೆ ಅದೇ ಗುರಿ ಇರೋದು ಆಕ್ಚುಲಿ. ಬಟ್ ನಂಗೆ ವರ್ಲ್ಡ್ ರ್ಯಾಂಕಿಂಗ್ ಬಿಲೋ 83 ಇದೆಲ್ಲ, ವರ್ಲ್ಡ್ ರ್ಯಾಂಕಿಂಗ್ 1 ಆಗ್ಬೇಕಂತ ಆಸೆ ಇದೆ. ಇನ್ನೊಂದು ಬೇಸರದ ವಿಷಯ ಏನಂದ್ರೆ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಗೇಮು, ತುಂಬಾ ಟೈಮ್ ತಗೊಳುತ್ತೆ. ಅಂದ್ರೆ ಬಿಫೋರ್ ಅಂದ್ರೆ ಏನ್ ಗೊತ್ತಾ ಮ್ಯಾಮ್, ಅಂದ್ರೆ ಇತ್ತೀಚೆಗೆ ಪ್ಯಾರಾ ಆಟಗಾರರಿಗೆ ಒಳ್ಳೆಯ ಒಂದು ಅದು ಟೆನ್ನಿಸ್ ಬೆಳೀತಿರೋದು ಇವಾಗ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಸುನಿಲ್ ಸರ್ ಬಂದ್ಮೇಲೆ 2016 ಇಂದ IWTT ಅಸ್ತಾ ಫೌಂಡೇಶನ್ ಏನಿದೆ, IWTT ಅವ್ರು ಬಂದಾಗಿಂದನೇ ಟೆನ್ನಿಸ್ ಒಂದ್ ಲೆವೆಲ್ಗೆ ಮತ್ತೆ ಹೋಗ್ತಾ ಇತ್ತು. ಎವ್ರಿ ಇಯರ್ ಟೂರ್ನಮೆಂಟ್ ಬೆಂಗಳೂರಲ್ಲಿ ಆಗಿರ್ಬೋದು, ಚೆನ್ನೈಯಲ್ಲಿ ಆಗಿರ್ಬೋದು, ಹೈದರಾಬಾದ್ ಅಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಟೂರ್ನಮೆಂಟ್ ನ ಮಾಡಿ ವೀಲ್ ಚೇರ್ ಟೆನ್ನಿಸ್ ಒಂದ್ ಇದೆ ಅನ್ನೋದನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಸ್ತಾ ಫೌಂಡೇಶನ್ IWTT. ಸೊ ಅವ್ರಿಗೆ ಎಷ್ಟು ಬಿಗ್ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆಮೇಲೆ ಇವಾಗ ಎಲ್ಲರೂ ತುಂಬಾ ಜನ ಮಾಡ್ತಾ ಇದ್ದಾರೆ ಟೆನ್ನಿಸ್, ನಾವು ಮಾಡ್ತೀವಿ, ನಾವು ಟೂರ್ನಮೆಂಟ್ ಮಾಡ್ತೀವಿ, ನಾವು ಮಾಡ್ತೀವಿ ಅಂತ. ನೀವು ಸಿಂಗಲ್ ಮತ್ತೆ ಡಬಲ್ಸ್ ಎರಡೂ ವಿಭಾಗದಲ್ಲಿ ಭಾಗವಹಿಸ್ತೀರಿ. ಇಲ್ಲಿವರೆಗೆ ಎಷ್ಟು ಪದಕಗಳನ್ನ ಸಿಂಗಲ್ ಮತ್ತೆ ಡಬಲ್ಸ್ ಅಲ್ಲಿ ಸೇರಿ ಎಷ್ಟು ಪದಕಗಳಾಗಿರ್ಬೇಕು? ಮೋರ್ ದೆನ್ 20-25 ಆಗಿದೆ. 59 ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಿದೀನಿ ಟೋಟಲ್. ಸಿಂಗಲ್ಸ್ ಡಬಲ್ಸ್ ಎಲ್ಲ ಸೇರಿ 20-25 ಆಗಿದೆ. ನೆಕ್ಸ್ಟ್ ಟಾರ್ಗೆಟ್ ಇರೋದು ನನಗೆ ವಿನ್ನರ್ ಆಗ್ಬೇಕು ಇಂಟರ್ನ್ಯಾಷನಲ್ ಅಲ್ಲಿ ಅನ್ನೋದಿದೆ. ಡಬಲ್ಸ್ ಅಲ್ಲಿ ಇವಾಗ 2025 ಫೆಬ್ ಅಲ್ಲಿ ಶ್ರೀಲಂಕಾದಲ್ಲಿ ಒಂದು ಕೊಲಂಬೋ ಓಪನ್ ಅಂಡ್ ಶ್ರೀಲಂಕಾ ಓಪನ್ ಟೂರ್ನಮೆಂಟ್ ಅಲ್ಲಿ ಸೊ ವಿನ್ನರ್ ಆದೆ ಡಬಲ್ಸ್ ಅಲ್ಲಿ. ಅಂಡ್ ಸೆಮಿಫೈನಲ್ ಸಿಂಗಲ್ಸ್ ಅಲ್ಲಿ ಸೆಮಿ ಲಾಸ್ ಆಯ್ತು. ಅಂಡ್ ಆಗ್ಲೇ ನನಗೆ ಗುಡ್ ರ್ಯಾಂಕಿಂಗ್ ಬಂದಿದ್ದು. ನನಗೆ ಬಿಲೋ 100 ಆಗ್ಬೇಕಂತ ತುಂಬಾ ಡ್ರೀಮ್ ಇತ್ತು. ಸೊ ಈ ವರ್ಷದ ಫೆಬ್ ಅಲ್ಲಿ ನನಗೆ ಬಿಲೋ 100 96 ಆಯ್ತು. ಇವಾಗ ಕಜಕಸ್ತಾನ್ ಟೂರ್ನಮೆಂಟ್ ಹೋಗಿದ್ದೆ, ಅಲ್ಲೂ ಫಸ್ಟ್ ರೌಂಡ್ ವಿನ್ ಮಾಡಿ ಕ್ವಾರ್ಟರ್ ಫೈನಲ್ ಲಾಸ್ ಆಯ್ತು. ಸೊ ಆ ಟೈಮಲ್ಲಿ ಮತ್ತೆ ಅಗೈನ್ 83 ರ್ಯಾಂಕಿಂಗ್ ಸಿಂಗಲ್ಸ್ ಅಲ್ಲಿ ಇದೆ, ಡಬಲ್ಸ್ 63 ಇದೆ. ವೀಲ್ ಚೇರ್ ಅಲ್ಲಿ ಇದ್ದು ಇಷ್ಟು ದೊಡ್ಡ ಸಾಧನೆ ಮಾಡಿದಾಗ ಅದೊಂಥರ ಸ್ಫೂರ್ತಿ ಅಂತ ಹೇಳ್ಬೋದು ಎಲ್ರಿಗೂ. ಹೌದು, ಇವಾಗ ಹೇಳ್ಬೇಕಿರೋ ಮ್ಯಾಟರ್ ತುಂಬಾ ಬೇಜಾರಾಗುತ್ತೆ ಮ್ಯಾಮ್. ಇಷ್ಟೆಲ್ಲ ಮಾಡಿದೀನಿ ಅಂತ ಹೇಳಿ ಕೇಳೋಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಆಕ್ಚುಲ್ ಆಗಿ ಏಬಲ್ ಬಾಡಿ ನಾರ್ಮಲ್ ಪರ್ಸನ್ಸ್ ಗಳು ಈ ಲೆವೆಲ್ ಬಿಲೋ 100 ರ್ಯಾಂಕಿಂಗ್ ಈ ತರ ಬಂದ್ರೆ ಅವ್ರಿಗೆ ಎಷ್ಟು ರೆಕಗ್ನೈಸೇಷನ್ ಸಿಗುತ್ತೆ, ಎಷ್ಟು ಕಡೆ ಬರುತ್ತೆ, ಎಷ್ಟು ಐಡೆಂಟಿ ಮಾಡಿ ಅವ್ರನ್ನ ಎಷ್ಟೊಂದು ಇದ್ ಮಾಡ್ತಾರೆ. ಇಷ್ಟ ಹಾಗಿದ್ರು ಈಗ 2 ವರ್ಷ ನಾವು ಪ್ಯಾರಾ ವರ್ಲ್ಡ್ ಟೀಮ್ ಕಪ್ ಕ್ವಾಲಿಫೈಯಿಂಗ್ ಅಲ್ಲಿ 3rd ಪ್ಲೇಸ್ ಬಂದಿದೀವಿ. ಅದನ್ನು ಯಾರು ಒಬ್ರು ರೆಕಗ್ನೈಸ್ ಮಾಡ್ಲಿಲ್ಲ, ಒಂದು ನಮ್ಗೆ ಏನು ಆನರ್ ಮಾಡ್ಲಿಲ್ಲ, ಏನು ಕಾಂಗ್ರೆಸ್ ಕೂಡ ಹೇಳಿಲ್ಲ. ಸರ್ಕಾರದ ಸಹಕಾರನೂ ಇಲ್ಲ, ನ್ಯಾಷನಲ್ ಬಾಡಿಯಿಂದನೂ ಏನು ಇಲ್ಲ, ಸ್ಟೇಟ್ ಬಾಡಿಯಿಂದನೂ ಏನು ಇಲ್ಲ. ಇವಾಗ ಬಿಲೋ 100 ಆಗಿ 83 ರ್ಯಾಂಕಿಂಗ್ ಇದೀನಿ. ಇದುವರೆಗೂ ಒಂದೇ ಒಂದು ಇಂಟರ್ವ್ಯೂ ಆಗಿರ್ಬೋದು ಅಥವಾ ಸರ್ಕಾರದಿಂದ ಯಾವುದೇ ತರದ ಸೌಲಭ್ಯಗಳು ಏನು ಸಿಕ್ಕಿಲ್ಲ. ನಮ್ಮನ್ನ ಗುರ್ತಿಸೋದೇ ಇಲ್ಲ.
ತುಂಬಾ ಬೇಜಾರಾಗುತ್ತೆ ನನಗೆ. ನಿಮ್ಮ ಸಾಧನೆಯನ್ನ ಗಮನಿಸಿ ಅವರೇ ಕರೆದು ಕೊಡಬೇಕು. ಬೇರೆ ದೊಡ್ಡ ಲೆವೆಲ್ಗೆ ಹೋಗಕ್ಕೆ ಅಟ್ಲೀಸ್ಟ್ ನಾವು ಇವಾಗ ಮಂಡಿಗಾಲ ಇಟ್ಕೊಂಡು ನಡೀತಾ ಇದೀವಿ ಒಂದು ಲೆವೆಲ್ಗೆ. ಟೆನ್ನಿಸ್ ಇವಾಗ ಜನಕ್ಕೆ ವೀಲ್ ಚೇರ್ ಟೆನ್ನಿಸ್ ಇದೆ ನೋಡಿದಾಗ ಹಾ ಅಂತ ಓಕೆ ಟಾಪ್ ಪ್ಲೇಯರ್ ಹಿಂಗೆ ಶಿಲ್ಪ ಮಾಡ್ತಿದ್ದಾಳೆ. ಸೊ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಪ್ರತಿಮಾ ಇದಾರೆ, ಮೆನ್ಸ್ ಅಲ್ಲಿ ಶೇಖರ್ ವೀರಸ್ವಾಮಿ ಇದಾರೆ, ತುಂಬಾ ಜನ ಬರ್ತಾ ಇದಾರೆ. ಸೊ ನನ್ನ ಫ್ರೆಂಡ್ಸ್ ಗಳ ಬಗ್ಗೆ ಹೇಳಕ್ಕೂ ನಂಗೆ ಪ್ರೌಡ್ ಫೀಲ್ ಆಗುತ್ತೆ. ನಾನು ಒಬ್ಳಿಂದಾನೇ ಏನೋ ಅಲ್ಲ, ಎಷ್ಟೊಂದ್ ಜನ ಇದ್ದಾರೆ. ಸಮ್ ಟೈಮ್ ಫ್ರೆಂಡ್ಸ್ ಕೇಳ್ತಾರೆ ಏನಾಗ್ತಿದೆ, ರೆಕಗ್ನೈಸೇಷನ್ಸ್ ಇಲ್ಲ, ನೀನ್ ಏನ್ ಮಾಡ್ತಿದ್ಯಾ, ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅನ್ಸಲ್ವಾ? ಅದನ್ನೇ ನಾನು ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹಾಕಿದ್ರೆ ನಾನು ಅಟ್ಲೀಸ್ಟ್ ಸೇವಿಂಗ್ಸ್ ಆದ್ರೂ ಮಾಡ್ತಾ ಇದ್ದೆ. ನನ್ನ ಬ್ರದರ್ಸ್ ನನ್ಗೆ ಹಂಗೆ ಕೇಳ್ತಾರೆ, ಇಂಡಿಯಾ ನಂಬರ್ 1 ಇದೆಯಾ, ಬಿಲೋ 186 ಅಲ್ಲಿ ಇದೆಯಾ, ಏನಿದೆ ಕಣೆ ನಿನ್ಗೆ ಅಂತ ಕೇಳ್ತಾರೆ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿ ಯಾವ್ದಾದ್ರು ಒಂದು ಜಾಬ್ ಆಪರ್ಚುನಿಟಿ ಅಟ್ಲೀಸ್ಟ್ ಅಲ್ವಾ, ಆತರ ಏನಾದ್ರೂ ಮಾಡಿ ನಮ್ಗೆ ಹಾನರ್ ಮಾಡಿ ಏನೋ ಪ್ರಶಸ್ತಿ ಕೊಟ್ಟು ಅಥವಾ ನೆಕ್ಸ್ಟ್ ಹೋಗ್ಲಿಕ್ಕೆ ನಾವು ಮಾಡ್ತಿರೋದು ಏನಕ್ಕೆ ಸೀರಿಯಸ್ಲಿ. ಈಗ ನಾವು ಸ್ಪಾನ್ಸರ್ ಇವಾಗ ನನ್ಗೇನೋ ಥ್ಯಾಂಕ್ ಗಾಡ್ IWT ಇಂದ ಟಾಪ್ 10th ಪಿನ್ನು ಮತ್ತೆ CBM ಇಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೆಂಗೋ ಲಾಸ್ಟ್ ಇಯರ್ ಇಂದಾನೆ ನಂಗೆ ಸಪೋರ್ಟ್ ಸಿಗ್ತಿರೋದು ಫುಲ್ ಅಮೌಂಟ್, ಈಗ ವರ್ಷಕ್ಕೆ ಒಂದು ವರ್ಷದ ಪೂರ್ತಿ ಅಂತ. ಟೆನ್ನಿಸ್ ಎಷ್ಟು ದುಡ್ಡಿದ್ರು ಸಾಲಲ್ಲ. ಟೆನ್ನಿಸ್ ಒಂದು ಶ್ರೀಮಂತ ಗೇಮ್ ಅಂತ. ಒಂದು ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಿದ್ರೆ 2 ರಿಂದ 3 ಲಕ್ಷ ರೂಪಾಯಿ ಟೂರ್ನಮೆಂಟ್ ಖರ್ಚಾಗುತ್ತೆ. ರೂಲ್ ಅಲ್ಲಿ ಇರೋದು ಎವ್ರಿ ಇಯರ್ ಟೂರ್ನಮೆಂಟ್ ಒಬ್ಬ ಪ್ಲೇಯರ್ 50 ಟೂರ್ನಮೆಂಟ್ ಆಡ್ಬೇಕಂತ ರೂಲ್ ಇದೆ. 50 ಟೂರ್ನಮೆಂಟ್ ಆಡ್ಬೇಕಂದ್ರೆ ಎಷ್ಟು ದುಡ್ಡು ಬೇಕು ಲೆಕ್ಕ ಕೌಂಟ್ ಮಾಡಿ. ಒಂದು ಟೂರ್ನಮೆಂಟ್ 3 ಲ್ಯಾಕ್, ಡಿಪೆಂಡ್ ಆನ್ ಕಂಟ್ರಿ ಅಲ್ವಾ. ಸಮ್ ಟೈಮ್ ಟಿಕೆಟ್ ಕಾಸ್ಟ್ಲಿ ಇರುತ್ತೆ, 1 ಲ್ಯಾಕ್ ಇರುತ್ತೆ. ಶ್ರೀಲಂಕಾ ಆಸ್ಟ್ರೇಲಿಯಾಗೆ ಹೋದೆ 1 ಲ್ಯಾಕ್ ಟೂರ್ನಮೆಂಟ್ ಆಯ್ತು. ಗುಡ್ ರ್ಯಾಂಕಿಂಗ್ ಇದೆ, ಏನೋ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನೀವು ಯಾವುದೇ ಸ್ಪರ್ಧೆ ಹೋಗ್ಬೇಕಂದ್ರೂ ಕರ್ನಾಟಕದ ಪ್ರತಿನಿಧಿಯಾಗಿಯೋ ಅಥವಾ ಭಾರತದ ಪ್ರತಿನಿಧಿಯಾಗಿಯೋ ಹೋಗ್ತೀರಿ. ಅದು ಅಲ್ಲಿ ಏನಾದ್ರೂ ಗೆದ್ದು ಬಂದ್ರೆ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯ. ಹಾಗಾಗಿ ಗಮನ ಕೊಡಬೇಕು ಸರ್ಕಾರ. ಹೌದು, ನಾವು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿದೀವಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಿದೀವಿ, ಅದೇ ದೊಡ್ಡ ವಿಷಯ. ಅಟ್ಲೀಸ್ಟ್ ನಮ್ಗೆ ಅಪ್ರಿಶಿಯೇಟ್ ಮಾಡಿದ್ರೆ ನಮ್ಗೆ ಇನ್ನ ದೊಡ್ಡದಾಗಿ ಇಲ್ಲ. ಇವಾಗ್ಲೇ ಇಷ್ಟ ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ ಬೇರೆ ಏನೋ ಲೆವೆಲ್ಗೆ ಹೋಗ್ಬೇಕಂತ ಡ್ರೀಮ್ ಬರುತ್ತೆ. ಇವಾಗ ಥ್ಯಾಂಕ್ ಗಾಡ್ ನಾನು ಹೇಳಿದ್ನಲ್ಲ, ನಾನು ಇಷ್ಟು ರ್ಯಾಂಕಿಂಗ್ ಇರೋದಕ್ಕೆ ನನಗೆ ಅಸ್ತಾ ಫೌಂಡ್ IWT ಇಂದ 10th ಪಿನ್ನು CBM ಸ್ಪಾನ್ಸರ್ ಈ ಟೂರ್ನಮೆಂಟ್ ಗಳಿಗೆ ಹೋಗಕ್ಕೆ 1 ವರ್ಷಕ್ಕೆ ಅಂತ ಕೊಟ್ಟಿದ್ದಾರೆ. ಟೂರ್ನಮೆಂಟ್ಗೆ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ಈ ವರ್ಷದಲ್ಲಿ ನನಗೆ 8 ಟೂರ್ನಮೆಂಟ್ ಸಪೋರ್ಟ್ ಮಾಡಿದ್ದಾರೆ. CBM ಇಂಡಿಯನ್ ಟ್ರಸ್ಟ್ ಅವರು 1-2 ಟೂರ್ನಮೆಂಟ್ ಅವ್ರದ್ದು ಅಮೌಂಟ್ ಇದೆ. ಶಿಲ್ಪ ಅವರೇ, ಇಂದಿನ ಯುವ ಜನಾಂಗಕ್ಕೆ ಚಿಕ್ಕ ಚಿಕ್ಕ ವಿಷಯ ಸಮಸ್ಯೆ ಬಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಿಮ್ಮ ಬದುಕಿನಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಎದುರಿಸಿದ್ರೂ ಕೂಡ ಸಾಧನೆಯ ಹಾದಿಯಲ್ಲಿ ಧೈರ್ಯದಿಂದ ನೀವು ಮುನ್ನಡೀತಾ ಇದ್ದೀರಿ. ಇಂದಿನ ಯುವಕರಿಗೆ ಕಿವಿ ಮಾತು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹೌದು, ನಾನು ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತೀನಿ, ಡಿಪ್ರೆಷನ್, ಸೂಸೈಡು ಈ ತರ ತುಂಬಾ ಆಗ್ತಾ ಇದೆ. ನಂಗೆ ಅವಾಗ ಅದನ್ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಯಾಕೆ ಇವರಿಗೆಲ್ಲ ಯಾಕೆ ಈ ತರ ಆಗ್ತಿದೆ? ಅಟ್ಲೀಸ್ಟ್ ನಮ್ಮನ್ನ ನೋಡಾದ್ರೂ ಇವ್ರಿಗೆ ಎಷ್ಟೋ ಜನ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಈ ತರದವ್ರು ನೋಡಿದ್ರೆ ಎಷ್ಟೊಂದು ಸ್ಪೆಷಲ್ ಏಬಲ್ ಬಾಡಿ ಮಕ್ಳುಗಳನ್ನ ನೋಡಿದ್ರೆ ಇವ್ರಿಗೆ ಇನ್ಸ್ಪೈರ್ ಆಗಲ್ವಾ? ಅವ್ರಿಗಿಂತ ನಾನಂತೂ ಹಾಗೆ ಮಾಡ್ಕೊಳ್ತೀನಿ. ಇನ್ನ ತುಂಬಾ ಕೆಳಗಡೆ ಓಡಾಡ್ತಿರೋನ್ನ ನೋಡಿ ಬೆಟರ್ ದೇವ್ರು ನನ್ಗೆ ಹಿಂಗಿಟ್ಟಿದ್ದಾರೆ ಅಂತ. ನಮ್ ಕೈಯಲ್ಲಿ ಆಗದೆ ಇರೋದು ಏನಿಲ್ಲ. ದೇವ್ರು ನಮ್ಮನ್ನ ಒಂದು ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಿದ್ದಾರೆ ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ. ಎಲ್ಲರೂ ಒಂದೇ ಸ್ಪೋರ್ಟ್ಸ್ ಅಲ್ಲೇ ಮಾಡೋದಲ್ಲ, ಒಬ್ಬೊಬ್ರದ್ದು ಅವ್ರವ್ರ ಟ್ಯಾಲೆಂಟ್ ಏನೇನಿರುತ್ತೆ ಅದರಲ್ಲಿ ಮಾಡೋ ತನಕ ಯಾರು ಇಲ್ಲಿ ಶಾಶ್ವತ ಅಲ್ಲ. ನಮ್ ಕೆಲಸ ಮುಗಿತಿದ್ದಂಗೆ ನಮ್ಮನ್ನ ಯಾತ ವಿಷಯಕ್ಕೆ ಕಳ್ಸಿದಾರೆ ಅದಾಗಿದ ತಕ್ಷಣ ಅವರೇ ಕರ್ಕೊಂತಾರೆ ನಮ್ಮನ್ನ. ಈಗ ಟೂರ್ನಮೆಂಟ್ ಅಲ್ಲೂ ನನಗೆ ಈ ಟೂರ್ನಮೆಂಟ್ ಸೋಲ್ತೀನಿ, ಆ ಕ್ಷಣಕ್ಕೆ ಬೇಜಾರಾಗುತ್ತೆ. ನೆಕ್ಸ್ಟ್ ಟೂರ್ನಮೆಂಟ್ ಇದೆಯಲ್ಲ, ಪಾರ್ಟಿಸಿಪೇಟ್ ಮಾಡು, ಬೆಟರ್. ನೀನು ಏನ್ ನನ್ ತಪ್ಪು ಮಾಡಿದೆ ಅದನ್ನ ಕರೆಕ್ಷನ್ ಮಾಡ್ಕೋ. ಸೋಲು ಅನ್ನೋದು ತಪ್ಪುಗಳನ್ನ ತಿದ್ದೋದಿಕ್ಕೆ ಹೌದು ಒಂದು ಅವಕಾಶ ಕೊಡುತ್ತೆ. ಹೌದು ಹೌದು, ಅದೇ ಅಲ್ವಾ ಮ್ಯಾಮ್ ತುಂಬಾ ದೊಡ್ಡದು ಚಾನ್ಸ್ ಸಿಗೋದು ನಮ್ಗೆ. ಇಲ್ಲ ನಾವು ಗೆಲ್ತಾನೆ ಇದ್ರೆ ನಾವು ತಪ್ಪುಗಳೇ ಗೊತ್ತಾಗಲ್ಲ ಅಲ್ವಾ. ಒಳ್ಳೇದು ಶಿಲ್ಪಾ ಅವರೇ, ಇಲ್ಲಿವರೆಗೆ ನಿಮ್ ಜೊತೆಗೆ ಮಾತಾಡ್ತಾ ಇದ್ರೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿಮ್ಮ ಹೋರಾಟದ ಬದುಕಿನ ಪಯಣದ ಕುರಿತಾಗಿ ಕೇಳುಗರಿಗೆ ಹಂಚಿಕೊಂಡ್ರಿ. ಕಷ್ಟಕ್ಕೆ ಅಂಜದೆ ಕಠಿಣ ಹಾದಿಯಲ್ಲಿ ದಿಟ್ಟತನದಿಂದ ಮುನ್ನುಗ್ಗಿ ಉತ್ತುಂಗಕ್ಕೇರಿದಿರಿ. ನಿಮ್ಮ ಬದುಕಿನ ಸ್ಫೂರ್ತಿಯ ಕತೆ ಕೇಳಿ ನಮ್ಮ ಕೇಳುಗರು ಒಂಥರ ಸ್ಫೂರ್ತಿ ಸಿಕ್ಕಿರ್ತದೆ ಅಂತ ಹೇಳ್ಬೋದು. ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನ ರೆಕಗ್ನೈಸ್ ಮಾಡಿ ಗುರ್ತಿಸಿ ನನ್ನನ್ನ ಕರೆದು ಆಕಾಶವಾಣಿಗೆ ಇಂಟರ್ವ್ಯೂ ಮಾಡಿ, ಆಕ್ಚುಲಿ ನನಗೆ ತುಂಬಾ ಮನ್ಸಲ್ಲಿ ನೋವಿತ್ತು, ಅದನ್ನೆಲ್ಲ ಹೊರಗಡೆ ಹಾಕ್ಸಿ ಒಂದಷ್ಟು ಜನಕ್ಕೆ ಅದನ್ನ ತಲುಪೋ ತರ ಮಾಡಿದೀರಾ. ಧನ್ಯವಾದ ಮ್ಯಾಮ್. ಅಂತಾರಾಷ್ಟ್ರೀಯ ವೀಲ್ಚೇರ್ ಟೆನ್ನಿಸ್ ಕ್ರೀಡಾಪಟು KP ಶಿಲ್ಪಾ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.